ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಇಡೀ ಕರ್ನಾಟಕದಲ್ಲಿ ಯಾವುದಾದರೂ ದೇವಸ್ಥಾನದಲ್ಲಿ ವರ್ಷ ಪೂರ, ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ತಿಂಗಳು ಪೂರ ಎಲ್ಲಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ, ಉಪನ್ಯಾಸಗಳು, ಭರತನಾಟ್ಯಗಳು, ಸಂಗೀತಗಳು, ಗಮಕಗಳು, ಹರಿಕಥೆಗಳು ಅದು ಇದೆ ಅಂದರೆ ಅದು ಕೇವಲ ಶಿರಸಿ ಮಾರಿಕಾಂಬಾ ದೇವಸ್ಥಾನದಲ್ಲಿ ಅದು ಇವರಿಂದ ಮಾಡಲ್ಪಟ್ಟಿದೆ. ಇಡೀ ಕರ್ನಾಟಕದ ಯಾವ ದೇವಸ್ಥಾನದಲ್ಲೂ ಇಲ್ಲ. ಅದಕ್ಕೆ ಕಾರಣ ಪಟಗಾರರವರು ಅದರ ಅಧ್ಯಕ್ಷರಾಗಿ ನಿರ್ಣಯಿಸಿಬಿಟ್ರು. ದೇವಸ್ಥಾನ ಇರತಕ್ಕಂಥದ್ದು ಬರೀ ಪೂಜೆ ಮಾಡಲಿಕ್ಕಲ್ಲ, ಪೂಜೆ ಮಾಡಲಿಕ್ಕೂ ಹೌದು, ಆದರೆ ಅದಿರತಕ್ಕಂಥದ್ದು ಸಾಹಿತ್ಯದ ವಿಡಂಬನೆಗೆ, ಧಾರ್ಮಿಕ ಉಪನ್ಯಾಸಗಳಿಗೆ, ಪ್ರವಚನ ಸಾಹಿತ್ಯದ ಪ್ರಚಾರಕ್ಕೆ ಅಂತ ಹೇಳಿ ತಮ್ಮ ಕಾಲದಲ್ಲಿ ಸಾಕಷ್ಟು ಉಪನ್ಯಾಸಗಳನ್ನು ಮಾಡಿಸಿದರು. ನೀವು ಇಷ್ಟೊಂದು ಚಪ್ಪಾಳೆ ಹೊಡಿತಾ ಇರತಕ್ಕಂಥ ನನಗೆ ಈ ಮಾರಿಕಾಂಬಾ ದೇವಸ್ಥಾನದ ಚಿನ್ನದ ಮಾಲೆಯನ್ನು ತೊಡಿಸಿದವರು. ಈ ಮಾಲೆ ಯಾಕೆ ತೋರಿಸಿರು ಗೊತ್ತಾ? ಮಾರಿಕಾಂಬ ಮೇಲೆ ಉಪನ್ಯಾಸ ಮಾಡಿದ್ದಕ್ಕಲ್ಲ, ದೇವಿ ಭಾಗವತದ ಮೇಲೆ ಉಪನ್ಯಾಸ ಮಾಡಿದ್ದಕ್ಕಲ್ಲ, ಶ್ರೀಮದ್ ರಾಮಾಯಣದ ಮೇಲೆ ಉಪನ್ಯಾಸ ಮಾಡಿದ್ದಕ್ಕೆ ತೊಡಿಸಿದರು. ಅವರು ಸ್ವತಃ ಸಂಗೀತಗಾರರು ಮತ್ತು ಕೊಳಲಿನಲ್ಲಿ ಅಪ್ರತಿಮವಾಗಿರತಕ್ಕಂಥ ವಾದವೈಭವ ಇದೆ ಅವರಿಗೆ. ಅರಣ್ಯಕಾಂಡದ ಕೊನೆ, ಅರಣ್ಯಕಾಂಡದ ಕೊನೆಯಲ್ಲಿ ನಾವು ದಾಖಲು ಮಾಡಿಕೊಳ್ಳಲೇಬೇಕಾದ ಒಂದು ಅಂಶವನ್ನು ನಿನ್ನೆ ನಾನು ಆತುರಾತುರದಲ್ಲಿ ಮುಗಿಸಿದೆ. ನಹಿತೇ ಪರಿತುಷ್ಟೋಸ್ಮಿ. ಶ್ರೀರಾಮರ ಬಾಯಿನಲ್ಲಿ ಲಕ್ಷ್ಮಣನ ಬಗ್ಗೆ, ಆ ಸಂತ ಲಕ್ಷ್ಮಣನ ಬಗ್ಗೆ, ಪ್ರಾಣಾಪ್ತ ಲಕ್ಷ್ಮಣನ ಬಗ್ಗೆ, ಬಹಿಃಪ್ರಾಣ ಇವಾಪರ. ಯಾರಯ್ಯ ಲಕ್ಷ್ಮಣ ಅಂದರೆ ಬಹಿಃಪ್ರಾಣ, ನನ್ನ ಪ್ರಾಣವೇ ಹೊರಗೆ ಓಡಾಡ್ತಾ ಇದೆ ಅಂದರೆ ಅದು ಲಕ್ಷ್ಮಣ. ಅಂತಹ ಲಕ್ಷ್ಮಣನ ಬಗ್ಗೆ ಶ್ರೀರಾಮರ ವಾಕ್ ಪ್ರಹಾರ ನೋಡಿ, ನಹಿತೇ ಪರಿತುಷ್ಟೋಸ್ಮಿ ಯಸ್ತ್ವಂ ತ್ಯಕ್ತ್ವ ವೈದಸ್. ವೈದೇಹಿಯನ್ನು ನೀನು ಬಿಟ್ಟು ಬಂದದ್ದಕ್ಕಾಗಿ ನನಗೆ ನಿನ್ನ ವಿಷಯದಲ್ಲಿ ಸಮಾಧಾನ ಇಲ್ಲ. ತ್ಯಕ್ತ್ವಾ ಯದಸಿ ಮೈಥಿಲಿ. ಬ್ರಾಹ್ಮಣ್ಯದ ನಿಜವಾದ ಒಳಗುಟ್ಟೇನಪ್ಪ ಅಂದರೆ ಕ್ರುದ್ಧಾಯಾ ವಶಮಾಪನ್ನೋ ನಾಕಾರೋ ಶಾಸನಂ ಮಮ. ನೀನು ಯಾಕಾಗಿ ನನ್ನ ಮಾತನ್ನು ಕೇಳಲಿಲ್ಲ, ಯಾಕಾಗಿ ರಾಮರ ಮಾತನ್ನು ಕೇಳಲಿಲ್ಲ, ಯಾಕಾಗಿ ಬ್ರಾಹ್ಮಣ್ಯದ ಪ್ರತಿನಿಧಿಯಾದ ಶ್ರೀರಾಮರ ಮಾತನ್ನು ನೀನು ಕೇಳಲಿಲ್ಲ ಅಂದರೆ ಕ್ರೋಧಸ್ಯ ವಶಮಾಪನ್ನು. ನೀನು ಕ್ರೋಧಕ್ಕೆ ನೀನು ತುತ್ತಾಗಿಬಿಟ್ಟೆ, ಸಿಟ್ಟಿಗೆ ನೀನು ತುತ್ತಾಗಿಬಿಟ್ಟೆ. ಸಿಟ್ಟು ಮಾಡ್ಕೊಳ್ಳೋದು ಭಾಳ ಸುಲಭ. ಈಗ ಕೆಲವರು ಹೇಳ್ತಾರೆ, ಅವನೇನಪ್ಪ ಅವನು ಅಣ್ಣ ನೀರು ಬಾಯಿಗೆ ಬಂದಿದ್ದೆ ಮಾತಾಡ್ಬಿಡ್ತಾನೆ. ಬಾಯಿಗೆ ಬಂದಿದ್ದು ಮಾತಾಡೋದು ದೊಡ್ಡತನ ಅಲ್ಲ. ಬಾಯಿಗೆ ಬಂದದ್ದನ್ನು ಸಂಪಾದನೆ ಮಾಡಿ ಮಾತಾಡಬೇಕು. ಬಾಯಿಗೆ ಬಂದಿದ್ದನ್ನು ಕಡಿವಾಣ ಹಾಕಬೇಕು. ಹೇಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು, ಎಲ್ಲಿ ಮಾತಾಡಬೇಕು, ರಾಮರ ಹತ್ರ ಕಲಿಬೇಕು ನಾವು. ಅದು ಬ್ರಾಹ್ಮಣ್ಯದ ಲಕ್ಷಣ. ಸಿಟ್ಟು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು. ಕೆಲವರು ಹೇಳ್ತಾರೆ, ನಮ್ಮ ಸ್ವಾಮಿಗಳಿದಾರಲ್ಲ ಭಾಳ ಸಿಟ್ಟು, ಅಯ್ಯೋ ಪೆದ್ದಣ್ಣ ಸ್ವಾಮಿನೇ ಅಲ್ಲ ಅಂತೀನಿ. ಸಿಟ್ಟು ಮಾಡಿಕೊಳ್ಳುವ ಸ್ವಾಮಿ ಸ್ವಾಮಿಯಲ್ಲ. ಸಿಟ್ಟು ನಾವು ನೀವು ಮಾಡ್ಕೊಂಡ್ರಿ, ನಾವು ಮಾಡ್ಕೋಬಾರ್ದು. ರಾಮರನ್ನು ಅಧ್ಯಯನ ಮಾಡಿದ ಮೇಲೆ ನಾವು ಸಿಟ್ಟು ಮಾಡ್ಕೋಬಾರ್ದು. ಅದು ಹೋಗಬೇಕು, ತಕ್ಷಣ ಹೋಗಲ್ಲ, ಯಾರಿಗೂ ಹೋಗಲ್ಲ, ಎಲ್ರಿಗೂ ಹೋಗಲ್ಲ, ನಿಧಾನ ಹೋಗಬೇಕು. ಅದಕ್ಕೆ ಪ್ರಯೋಗಗಳಾಗಬೇಕು, ಪ್ರಯತ್ನಗಳಾಗಬೇಕು. ರಾಮಾಯಣವನ್ನು ಮತ್ತೆ ಮತ್ತೆ ಕೇಳಬೇಕು, ರಾಮರ ಮತ್ತೆ ಮತ್ತೆ ಅನುಸಂಧಾನ ಮಾಡಬೇಕು, ಅನುಧ್ಯಾನ ಮಾಡಬೇಕು. ಇದರ ಅರ್ಥ ಏನು ಗೊತ್ತೇನ್ರಿ? ನಹಿತೇ ಪರಿತುಷ್ಟೋಸ್ಮಿ, ನೀನು ನನಗೆ ಇಷ್ಟವಾಗುವುದಿಲ್ಲ. ಯಾವಾಗ? ಕ್ರೋಧಸ್ಯ ವಶಮಾಪನ್ನೋ. ನೀನು ಸಿಟ್ಟಿಗೆ ನಿನ್ನನ್ನು ಕೊಟ್ಟು ಬಿಟ್ಟರೆ ನಮ್ಮ ಜಗತ್ತಿನಲ್ಲಿ 365 ದಿವಸ ನಮ್ಮ ತಲೆ ಕೆಡಿಸೋದಕ್ಕೆ 1000 ಕಾರಣ ನಡೀತಾನೆ ಇರುತ್ತೆ.
ಸಿಟ್ಟು ಯಾಕೆ ಮಾಡ್ಕೋಬೇಕು ನಾವು ಅಷ್ಟು ಬೇಗನೆ ಯಾಕೆ ನಮ್ಮ ಚಿತ್ತವನ್ನು ಹಾಳು ಮಾಡ್ಕೋಬೇಕು? ನಾನು ಸಿಟ್ಟು ಮಾಡಿಕೊಂಡರೆ ಕಷ್ಟ ನನಗೆ ಜಾಸ್ತಿ ಆಗುವುದು, ನಿಮಗಲ್ಲ. ಅದು ಕಾರಣ ಶ್ರೀರಾಮರು, ನಾನು ಮತ್ತೆ ಮತ್ತೆ ಹೇಳಿದ್ದೇನೆ, ಅವರು ವಾಲಿ ಹತ್ರ ಮಾತಾಡ್ತಾರೋ, ಲಕ್ಷ್ಮಣನ ಹತ್ರ ಮಾತಾಡ್ತಾರೋ, ದಶರಥನ ಹತ್ರ ಮಾತಾಡ್ತಾರೋ, ಅವರು ಮಾತಾಡಿ ಯಾವಾಗಲಾದರೂ ನೀನು ಅಂತಿದ್ದ ಹಾಗೇನೆ ಅದನ್ನು ನಾವು ಅಂದ್ಕೋಬೇಕು. ನಮಗೆ ಹೇಳ್ತಾ ಇದ್ದಾರೆ ಶ್ರೀರಾಮರ ಮಾತುಗಳಿಂದ. ಆದ್ದರಿಂದ ಕ್ರೋಧಕ್ಕೆ ವಶರಾಗತಕ್ಕದ್ದು ಅದು ಸಲ್ಲಕ್ಷಣವೂ ಅಲ್ಲ, ಅದರೊಳಗೂ ಬ್ರಾಹ್ಮಣ್ಯದ ಲಕ್ಷಣ ಅಲ್ಲವೇ ಇಲ್ಲ. ಅದು ರಾಮರ ಅಭಿಮತ. ಅದನ್ನು ನಾವು ಅಧ್ಯಯನ ಮಾಡಬೇಕು. ಇದು ಅರಣ್ಯಕಾಂಡದ ಕೊನೆಯಲ್ಲಿ ಬರತಕ್ಕಂತಹ ಉಪದೇಶ. ಮತ್ತೆ ಮತ್ತೆ ಅನುಸಂಧಾನ ಮಾಡಿ ಈ ಅಂಶವನ್ನು ಈಗಾಗಲೇ ಹೇಳಿದ್ದೇನೆ. ಆ ಕಾಂಡದಿಂದ ಹೊರಕ್ಕೆ ಹೋಗುವ ಮುನ್ನ ಈ ಅಂಶವನ್ನು ಹೇಳಿಬಿಡೋಣ. ಯಾಕೆಂದರೆ ಇದು ಮುಂದಿನ ಕಾಂಡದ ಪ್ರಾರಂಭದಲ್ಲಿಯೇ ಘನೀಭವಿಸಿಬಿಡುತ್ತೆ. ಒಂದು ವಾಕ್ಯವನ್ನು ನಾನು ಹೇಳಿದ್ದೆ, ಅರಣ್ಯ ಅಂದರೆ ಶಬ್ದರಹಿತವಾದಂಥ ಪರಮ ಶಾಂತ ಕ್ಷೇತ್ರ. ಶಾಂತ ಕ್ಷೇತ್ರದಲ್ಲಿ ಅನುಸಂಧಾನ ಮಾಡತಕ್ಕಂತಹ ವ್ಯಕ್ತಿ ಶಾಂತನಾಗ್ತಾನೆ, ಅವನೇ ಮುನಿಯಾಗ್ತಾನೆ. ಮುನಿ ಎಂದರೆ ಮುನಿಯ ದವ ಅಂತ, ಅಂದರೆ ಶಾಂತನಾಗಿರತಕ್ಕಂಥವನು, ಋಷಿಯಾತ. ಇಡೀ ಅರಣ್ಯಕಾಂಡ ಋಷಿ ಸಮೂಹದಿಂದ ಲಿಪ್ತವಾಗಿರತಕ್ಕದ್ದು. ಇಡೀ ಋಷಿಗಳೇ ಇದ್ದಾರೆ ಅದರೊಳಗೆ. ಆ ಋಷಿಗಳ ಸಮೂಹದಲ್ಲೆಲ್ಲ ಶ್ರೀರಾಮರು ಓಡಾಡಿ ಬಂದುಬಿಟ್ಟಿದ್ದಾರೆ. ಶರಭಂಗರಿಂದ ಆರಂಭವಾಗಿ ಅಗಸ್ತ್ಯರಿಂದ ಮುಕ್ತಾಯವಾಗತಕ್ಕಂಥ ಘಟ್ಟದಲ್ಲಿ ಹೊರಕ್ಕೆ ಬಂದಿದ್ದಾರೆ. ಆದರೆ ಹೊರಕ್ಕೆ ಬರಬೇಕಾಗಿದ್ದರೆ ಶ್ರೀರಾಮರು ಬಹಳ ಗಮನಿಸಿ, ಪುರುಷೋತ್ತಮತ್ವ ಬೇರೆ, ಅದು ಪರಬ್ರಹ್ಮ ಸ್ಥಿತಿ. ಶ್ರೀರಾಮರು 100ಕ್ಕೆ 100ರಷ್ಟು ಪರಬ್ರಹ್ಮರಲ್ಲ. ಯಾಕೆಂದರೆ ಮನುಷ್ಯರಾಗ್ಬಿಟ್ಟಿದ್ದಾರೆ ಅವರು. ವಿಷ್ಣೋ ಪುತ್ರತ್ವಮಾಗಚ್ಛ, ಜ್ಞಾಪಕ ಇಟ್ಕೋಬೇಕು ನೀವು. ತತ್ರತ್ವಂ ಮಾನುಷೋ ಭೂತ್ವ, ಮನುಷ್ಯನಾಗಿ ಬಾ. ಮನುಷ್ಯನಾಗಿ ಅವತರಿಸಿದ್ದರಿಂದ ಶ್ರೀರಾಮರು ಪರಬ್ರಹ್ಮರೇ. ಆದರೆ ಇಲ್ಲೋ ಕಿಂಚಿದೂನ, ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ. ಆ ಊನ ಇದ್ದಿದ್ದರಿಂದಲೇ ನಿರ್ವಿಕಾರ ಚಿತ್ತನಾಗಿ ಲಕ್ಷ್ಮಣ ಕೊಟ್ಟಂತಹ ಸಲಹೆಯನ್ನೇ ಶ್ರೀರಾಮರು ತಗೊಳ್ಳಿಲ್ಲ. ಲಕ್ಷ್ಮಣ ಮತ್ತೆ ಮತ್ತೆ ಅದು ಮಾರೀಚ ಅಂತ ಹೇಳಿದರು. ಮಾರೀಚನ ಇಲ್ಲೊಂದು ಬಾಣ ಬಿಟ್ಟು ಸಾಯಿಸಿಬಿಡಬಹುದಾಗಿತ್ತು, ಸಮಸ್ಯೆ ಇರ್ತಾ ಇರಲಿಲ್ಲ. ಆದರೆ ಸ್ವಲ್ಪ ಅವರು ಮೋಹಿತರಾದರು ಅಂತ ಕಾಣುತ್ತೆ. ಹೆಂಡತಿಯನ್ನು ತೃಪ್ತಿಪಡಿಸಲಿಕ್ಕೆ ಕಷ್ಟ ಪರಂಪರೆಯನ್ನು ಅನುಭವಿಸಿದರು. ವಿಶೇಷವಾಗಿ ವೈದೇಹಿಯ ಸಂದರ್ಭದಲ್ಲಿ ಆಕೆ ಅನುಚಿತವಾಗಿ ವರ್ತನೆ ಮಾಡಬೇಕು. ರಾಜ್ಯಕೋಶಗಳನ್ನೆಲ್ಲ ಬಿಟ್ಟು, ಭೋಗಭಾಗ್ಯಗಳನ್ನೆಲ್ಲ ಬಿಟ್ಟು ಗಂಡನ ಜೊತೆಗೆ ಅಡವಿಗೆ ಬಂದಿದ್ದರೂ ಎಲ್ಲೋ ಚಿನ್ನದ ಆಸೆ, ಎಲ್ಲೋ ಚಿನ್ನದ ಜಿಂಕೆಯ ಆಸೆ ಆ ಜಾನಕಿಗೆ ಕುತ್ತಾಗೋಯ್ತು. ಅದರಲ್ಲಿಯೂ ಲಕ್ಷ್ಮಣನಿಗೆ ಆಕೆ ಆಡಿದ ಮಾತುಗಳು ಅದು ಘೋರ ಶಾಪವಾಯಿತು. ರಾಮನಿಗಾದರೂ ಒಂದು ಮಾತು ಆಕೆ ಹೇಳಿ ತಟ್ಟುಕೊಳ್ಳಬಹುದು. ಹೇಳಿಬಿಟ್ಲಲ್ಲ ಆಗಲೇ ಆಕೆ, ನೀನೊಂಥರ ಹೆಣ್ಣು ಗಂಡು ಅನ್ನೋ ಹಾಗೆ ಮಾತಾಡ್ಬಿಟ್ಲಲ್ಲ, ಸ್ತ್ರೀ ಅಂತ ಹೇಳಿಬಿಟ್ಲಲ್ಲ ಆಕೆ ಆಗಲೇ. ಆಯಿತು, ನಡೆದಾತು. ಲಕ್ಷ್ಮಣನಿಗೆ ಹೇಳೋ ಹಾಗಿಲ್ಲ. ಲಕ್ಷ್ಮಣ ಪರಮಶುದ್ಧ ವ್ಯಕ್ತಿ. ಇಡೀ ಶ್ರೀಮದ್ ರಾಮಾಯಣದಲ್ಲಿ ಇಬ್ಬರು ಬರ್ತಾರೆ, ಒಬ್ಬ ಭರತ, ಇನ್ನೊಬ್ಬ ಲಕ್ಷ್ಮಣ. ಅವ್ರ ಕಡೆಗೆ ನೀವು ಬಿಟ್ಟು ತೋರಿಸೋ ಹಾಗೆ ಇಲ್ಲ. ಪಾಪ ಆತ ಪೌರುಷವಾದವನ್ನು ಮಂಡನೆ ಮಾಡ್ತಾ ಇದ್ದಾನೆ ಅಂದರೆ ಆತ ಅದನ್ನು ನಂಬುತ್ತಾ ಇದ್ದಾನೆ, ಮಂಡನೆ ಮಾಡ್ತಾ ಇದ್ದಾನೆ. ಅದಕ್ಕೆ ನೀವು ಲಕ್ಷ್ಮಣನ ಟೀಕೆ ಮಾಡೋ ಹಾಗಿಲ್ಲ. ಆದರೆ ಆತನ ತ್ಯಾಗ, ಆತನ ಸೌಶೀಲ್ಯ, ಆತನ ಶ್ರದ್ಧೆ, ಆತನಿಗೆ ಅಣ್ಣನಲ್ಲಿ ಇರತಕ್ಕಂಥ ಭ್ರಾತೃ ಪ್ರೇಮ, ಇವುಗಳನ್ನು ನೀವು 100ರಲ್ಲಿ 0.00 ಶತಾಂಶ 0.01 ಒಂದಂಶವೂ ಸಂದೇಹ ಪಡೋ ಹಾಗಿಲ್ಲ. ಅಷ್ಟು ಪರಿಶುದ್ಧ ಪರಿಪ್ರಮಾಣ ವ್ಯಕ್ತಿ ಆತ. ಆತನನ್ನು ಆಕೆ ಬೈದು. ನಾನು ನಿನ್ನೆ ನಿಮಗೆ ಉದಾಹರಣೆಯನ್ನು ಕೊಟ್ಟೆ. ಒಬ್ಬ ಶುದ್ಧ ಉಪಾಧ್ಯಾಯನನ್ನು ಬೈದಿದ್ದಕ್ಕೆ ಹೇಗೆ ಆ ವ್ಯಕ್ತಿ ಹುಚ್ಚನೇ ಆಗಿಬಿಟ್ಟ ಅಂತ. ಅದು ಎಲ್ಲಿ ಹೋಗುತ್ತೆ? ಇಡೀ ಶ್ರೀಮದ್ ರಾಮಾಯಣದ ತಿರುವು, ಸೀತೆಗೆ ಏನಾದರೂ ನೋವಾಗಿದೆ ಅಂದರೆ, ಸೀತೆಗೆ ಏನಾದರೂ ಆ ರಾವಣನ ಅಂತಃಪುರದ ಹೊರಗೂ ಬಂದು ಅಶೋಕವನದಲ್ಲಿ ಕಷ್ಟಪಟ್ಟಿದ್ದಾಳೆ ಅಂದರೆ
ಅದಕ್ಕೆ ಕಾರಣ ಏನಯ್ಯ ಅಂದರೆ ಅತ್ಯಂತ ಶುದ್ಧ ವ್ಯಕ್ತಿಯಾದ ಲಕ್ಷ್ಮಣನನ್ನು ಬೈದು. ಲಕ್ಷ್ಮಣನನ್ನು ಟೀಕೆ ಮಾಡಿದ್ದರಿಂದ ಆಕೆ ಎಷ್ಟೇ ದೊಡ್ಡವಳಾದರೂ 10 ತಿಂಗಳ ಕಾಲ ಸೆರೆಮನೆಯನ್ನು ಅನುಭವಿಸಿಬಿಡಬೇಕು. ಇದು ಮತ್ತೆ ಅರಣ್ಯಕಾಂಡದಲ್ಲಿ ನಾವು ನೆನಪಿಟ್ಕೋಬೇಕು. ಸ್ತ್ರೀರಾಗಲಿ ಪುರುಷರಾಗಲಿ, ಇಲ್ಲಿ ಸ್ತ್ರೀ ವ್ಯಾಜ ಅಷ್ಟೇ. ನಾವು ಅನುಚಿತ ಪದಗಳನ್ನು ಹೇಳಬಾರ್ದು ಅಂತ. ಅದು ಎಷ್ಟೇ ತಲೆಕೆಟ್ಟಿರಲಿ, ಅದು ಎಷ್ಟೇ ಕ್ಷೋಭೆಗೆ ಒಳಗಾಗಿರಲಿ, ಅದು ಎಷ್ಟೇ ನಷ್ಟವಾಗಿರಲಿ, ನಾವು ನಮ್ಮ ಬಾಯಿನಿಂದ ಅನುಚಿತ ಪದಗಳನ್ನು ಉಚಿತ ವ್ಯಕ್ತಿಗಳಿಗೆ ಹೇಳಬಾರ್ದು. ಈ ರಹಸ್ಯವನ್ನು ನಾವು ದಾಖಲು ಮಾಡಿಕೊಳ್ತಾ ಈ ಕಿಷ್ಕಿಂಧಾಕಾಂಡಕ್ಕೆ ಪ್ರಯಾಣ ಮಾಡೋಣ. ನಿನ್ನೆ ನಾನು ತಮ್ಮಲ್ಲಿ ವಿಜ್ಞಾಪನೆ ಮಾಡಿದ್ದಂತೆ ಇಡೀ ಶ್ರೀಮದ್ ರಾಮಾಯಣದ ಅತ್ಯಂತ ಪ್ರಧಾನವಾದ ಒಂದು ಪಾತ್ರ ನಿಮ್ಗೆ ಗೊತ್ತಿದೆ. ಅತ್ಯಂತ ಕೇಂದ್ರವಾದ ಪಾತ್ರ. ನಿಷ್ಕಾಮ ಕರ್ಮಯೋಗ ಅಂತ ಏನಾದರೂ ಇದ್ದರೆ ಅದನ್ನು ತನ್ನಲ್ಲಿ ಆವಿರ್ಭವಿಸಿಕೊಂಡಂತಹ ಪಾತ್ರ. ತ್ಯಾಗಶೀಲ ಅಂತ ಏನಾದರೂ ಇದ್ದರೆ ಅದೇ ರೂಪಾದ ಪಾತ್ರ. ಅತ್ಯಂತ ಶುದ್ಧ ಭಕ್ತ ಅಂತ ಏನಾದರೂ ನೋಡಲಿಕ್ಕೆ ಸಾಧ್ಯ ಇದ್ದರೆ ಅಂತಹ ಭಕ್ತನ ಪಾತ್ರ. ಇವೆಲ್ಲದರ ಜೊತೆಗೆ ತನ್ನಿಂದ ಎಷ್ಟೆಷ್ಟು ಸಹಾಯವಾಗುತ್ತದೋ ಅಷ್ಟಷ್ಟು ಸಹಾಯವನ್ನು ಮಾಡುತ್ತಲೇ ಹಾಗೆ ಸಹಾಯ ಮಾಡಿದ ನಂತರ ಯಾರು ಸಹಾಯಕ್ಕೆ ಗುರಿಯಾಗಿದ್ದಾರೋ ಅವರಿಂದ ಲವಲೇಶವನ್ನು ನಿರೀಕ್ಷಣೆ ಮಾಡದೇ ಇರತಕ್ಕಂತಹ ಸಂತ ಪಾತ್ರ. ಅಂತಹ ಭವ್ಯ ಪಾತ್ರವೇ ಹನುಮಂತ ಪಾತ್ರ. ಆ ಹನುಮಂತನ ಆಗಮನ, ಆ ಹನುಮಂತನ ದಿವ್ಯಾಗಮನ, ಆ ಹನುಮಂತನ ಪಾತ್ರ ಪ್ರವೇಶ, ಆ ಹನುಮಂತನನ್ನು ವಾಲ್ಮೀಕಿ ಮಹರ್ಷಿಗಳು ನಮಗೆ ಪರಿಚಯ ಮಾಡಿ ಕೊಡತಕ್ಕಂಥ ರೀತಿ, ಆ ಹನುಮಂತನ ವಾಗ್ಧೋರಣೆ, ಆ ಹನುಮಂತನನ್ನು ನಮ್ಮ ಮುಂದೆ ಇಷ್ಟು ಅದ್ಭುತವಾಗಿ ವಾಲ್ಮೀಕಿ ಮಹರ್ಷಿಗಳು ಚಿತ್ರಣ ಮಾಡ್ತಾರೆ ಎಂದರೆ, ಸುಗ್ರೀವ ಋಷ್ಯಮುಖದಲ್ಲಿದ್ದಾನೆ. ಋಷ್ಯಮುಖದಲ್ಲಿ ಓಡಾಡ್ತಾ ಇದ್ದಾಗ ಕೆಳಗಡೆ ಇವರಿಬ್ಬರು ಕಾಣಿಸ್ತಾರೆ. ತೇಜಸ್ವಿಗಳಾಗಿದ್ದಾರೆ, ಬಿಲ್ಲು ಬಾಣಗಳನ್ನು ಧರಿಸಿದ್ದಾರೆ. ಇವರನ್ನು ಸುಗ್ರೀವ ನೋಡಿ ಸ್ವಲ್ಪ ಹೆದರ್ಕೊಳ್ತಾನೆ. ಪಾಪ ಅವನಿಗೆ ಹೆದರ್ಕೊಳ್ಬೇಕು, ಅವನ ಸ್ಥಿತಿ ಹಾಗಿದೆ. ಆದರೆ ಅವನು ಸುಗ್ರೀವನಾದರೆ ಹೆದರ್ಕೋಬಾರದು. ವಾಸ್ತವ ಸುಗ್ರೀವ ಅಂದರೆ ಏನ್ರಿ? ದಶಗ್ರೀವ ಅಂದರೆ ಏನ್ರಿ? ಗ್ರೀವ ಅಂದರೆ ಕುತ್ತಿಗೆ ಅಂತ. ಕುತ್ತಿಗೆ ಮೇಲೆ ಇರ್ತಕ್ಕಂಥದ್ದು ಸುಗ್ರೀವ. ಒಳ್ಳೆ ಕುತ್ತಿಗೆಣೆಯ, ಒಳ್ಳೆ ತಲೆ ಇದೆ ನಿಂಗೆ ಅಂತ. ಒಳ್ಳೆ ತಲೆ ಇರತಕ್ಕಂತಹ, ಜಾಗೃತನಾಗಿರತಕ್ಕಂತಹ, ಅದರಲ್ಲಿಯೂ ಯಾರ ಮಗ ಆತ? ಅಂತಹ ದಿವ್ಯ ತೇಜಸ್ವಿಯ ಮಗನಾಗಿದ್ದು ಮುಂಕಾಗಿಬಿಡ್ತಾನೆ ಆತ. ಯಾಕೆ ಮುಂಕಾಗ್ತಾನೆ ಅಂದರೆ ಭಯದಿಂದ ಆಗ್ತಾನೆ. ಯಾಕೆ ಭಯಭೀತನಾಗಿದ್ದಾನೆ? ವಾಲಿಯಿಂದ ಭಯಭೀತನಾಗಿದ್ದಾನೆ. ಯಾಕೆ ವಾಲಿಯಿಂದ ಆಗಿದ್ದಾನೆ? ಆ ಕಥೆಯನ್ನೆಲ್ಲ ನಾವು ಮುಂದೆ ನೋಡಲಿದ್ದೇವೆ. ಅಂತೂ ಭೀತನಾದಂತಹ ಸುಗ್ರೀವ ಈ ಇಬ್ಬರನ್ನು ನೋಡಿ ತನ್ನ ಸಚಿವರನ್ನೆಲ್ಲ ಕರೀತಾನೆ. ಬನ್ನಿ 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 ಬನ್ನಿ, ವಾಲಿ ಕಳಿಸ್ಬಿಟ್ಟಿದ್ದಾನೆ. ನನ್ನನ್ನು ಏನಾದರೂ ಮಾಡಿ ಸಾಯಿಸಬೇಕು ಅಂತ ಕಳಿಸಿಬಿಟ್ಟಿದ್ದಾನೆ. ಈಗೇನು ಮಾಡೋಣ? ಏನು ಮಾಡಬೇಕು? ಇವರನ್ನು ನೋಡಿದರೆ ನಮ್ಮ ಕಡೆ ವಿರುದ್ಧ ಇಲ್ಲ, ಆದರೂ ಹೇಳಲಿಕ್ಕಾಗಲ್ಲ. ವಾಲಿನೇ ಏನಾದರೂ ವೇಷವನ್ನು ಮರೆಸಿಕೊಂಡು ಬಂದುಬಿಟ್ಟಿದ್ರೆ, ಅವನು ಕಾಮರೂಪಿ, ಅವನು ಹೀಗೆ ಬಂದಿರಲೂಬಹುದು. ಆದ್ದರಿಂದ ಏನು ಮಾಡಬೇಕು ಅಂತ ಗುಹೆಯ ಒಳಗೆ ಅಡಗಿಕೊಂಡು ಹೆದರ್ಕೊಂಡ್ಬಿಟ್ಟಿದ್ದಾನೆ. ನೋಡಿ, ಹೆದರಿಕೊಂಡಿರತಕ್ಕಂಥ ಸಂದರ್ಭ. ಭಾವಿ ರಾಜನಾಗಲಿರುವಾತ, ಮಾಜಿ ಯುವರಾಜನಾಗಿದ್ದಾತ,
ಈಗ ತತ್ಕಾಲದಲ್ಲಿ ದೇಶಭ್ರಷ್ಟನಾಗಿದ್ದಾನೆ. ಆತ ಹೆದರ್ಕೊಂಡಿದ್ದಾನೆ. ಈಗ ಹನುಮಂತನ ಪ್ರವೇಶ ಆಗಿದೆ. ಹನುಮಂತನ ಪ್ರವೇಶ ಎಷ್ಟು ಸುಂದರವಾಗಿ ವಾಲ್ಮೀಕಿಗಳು ಮಾಡಿಸ್ತಾರೆ ಅಂದರೆ, ಅಹೋ ಶಾಖಾಮೃಗತ್ವಂ ತೇ ವ್ಯಕ್ತಮೇವ ಪ್ಲವಂಗಮ. ಈ ವಾಕ್ಯದ ಧ್ವನಿಯನ್ನು ನೋಡ್ಬೇಕ್ರಿ ನೀವು. ಹನುಮಂತ ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ, ಏನು ಕೋತಿ ಆಡ್ದಾಗ ಆಡ್ತಾ ಇದೆಯಲ್ಲ ಅಂತ. ಅಂದರೆ ಅವರು ಕೋತಿಗಳಲ್ಲ ಅನ್ನತಕ್ಕಂಥದ್ದು ಧ್ವನಿ. ಅಹೋ ಶಾಖಾಮೃಗತ್ವಂ ತೇ, ಶಾಖಾಮೃಗ ಅಂದರೆ ಕೋತಿ ಅಂತ. ನೀನು ಕೋತಿಯನ್ನು ತೋರಿಸ್ಕೊಂಡು ಬಿಡ್ತಾ ಇದೆಯಲ್ಲಯ್ಯ. ಕಪಿ ವೇಷ ಬೇರೆ, ಕಪಿಯೇ ಬೇರೆ. ಇದು ಅರ್ಥ ಆಯ್ತಾ ನಿಮಗೆ? ಹನುಮಂತನನ್ನು ಪರಿಚಯ ಮಾಡುತ್ತಾ ಬಾಲಕಾಂಡದಲ್ಲಿಯೇ ವಾಲ್ಮೀಕಿಗಳು ಶ್ರೀರಾಮರ ಉದಯಕ್ಕೆ ಮುನ್ನವೇ ಈ ವಾಕ್ಯ ಪ್ರಯೋಗ ಮಾಡಿಬಿಟ್ರು. ಮಾರುತಸ್ಯಾತ್ಮಜ ಶ್ರೀಮಾನ್ ಹನುಮಾನ್ ನಾಮ ವಾನರಃ. ಶ್ರೀರಾಮರೇ ಉದಯಿಸಿಲ್ಲ, ಶ್ರೀಮಾನ್ ಅಂತ ಕರೆದ್ರು ಹನುಮಂತನನ್ನ. ಯಾರು ಹನುಮಂತ ಅಂದರೆ ವಾನರ ರೂಪ ಬೇರೇನ್ರಿ, ವಾನರನೇ ಬೇರೆ. ವಾನರ ಅಂದರೆ ಕೋತಿ. ಕೋತಿ ನಿಮಗೆ ಇಲ್ಲಿಂದ ಅಲ್ಲಿಗೆ ಹಾರ್ಬೋದೇನ್ರಿ? ಅಷ್ಟೇ ತಾನೆ. ವೇದ ಪಠಣ ಮಾಡೋಕೇನು ಬರಲ್ಲ ತಾನೆ, ನಿಂತ್ಕೊಳ್ಳಲ್ಲ ತಾನೆ, ಸಮುದ್ರೋಲ್ಲಂಘನ ಮಾಡಲ್ಲ ತಾನೆ. ವಾನರ ರೂಪವನ್ನು ಧರಿಸಿರುವ ಒಂದು ಶಕ್ತಿ ಇದು, ಏನದು? ಆದ್ದರಿಂದ ಯಾರಾದರೂ ನೀವು ಹನುಮಂತನನ್ನ ಕೋತಿ ಅಂತ ಕರೆದರೆ ನೀವು ಮಹಾ ಪಾಪ ಮಾಡಿದ ಹಾಗೆ. ನನ್ನ ದೃಷ್ಟಿಯಲ್ಲಿ ಬಹುದೊಡ್ಡ ಅಪಶಬ್ದವನ್ನು ಹೇಳಿದ ಹಾಗೆ ನೀವು. ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಅಲ್ಲಿ ಅವರು ವಿಮರ್ಶೆ ಮಾಡಿ ಬರೀತಾ ಇದ್ದರು. ಎಷ್ಟು ಅದ್ಭುತವಾಗಿ ನರ್ತನ ಇತ್ತು ಅಂದರೆ, ಅಲ್ಲಿ ಹನುಮಂತನ ಕಪಿಚೇಷ್ಟೆಯನ್ನು ತೋರಿಸಿದರು ಅಂತ. ಹನುಮಂತನ ಕಪಿಚೇಷ್ಟೆ ತೋರಿಸೋದೇನ್ರಿ? ಏನ್ರಿ ಚೇಷ್ಟೆ ಇದೆ ಹನುಮಂತನಿಗೆ? ಎಂಥ ಶ್ರೀಮಂತ ಆತ. ಶ್ರೀಮಂತ ಅಂದರೆ ಎಂಥ ದೈಹಿಕ ಶ್ರೀಮಂತಿಕೆ ಇದೆ, ಎಂತಹ ಗಾಂಭೀರ್ಯ ಇದೆ. ನೀವು ನಾಟಕಗಳಲ್ಲಿ ಹೀಗೆ ಕೆರ್ಕೊಳ್ಳೋದು, ಹೀಗೆ ಅನ್ನೋದು, ಇದೆಲ್ಲ ಏನು ಹನುಮಂತನಿಗೆ ತೋರಿಸೋದು ನೀವು? ಹಾಗೆ ನೀವು ತೋರಿಸಿದ್ದೀರಿ ಅಂದರೆ ಅದು ಹನುಮಂತನಿಗೆ ಅವಮಾನ ಮಾಡ್ತಾ ಇದ್ದೀರಿ ಅಂತ. ನಿಮಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ವಿಜಯನಗರದಲ್ಲಿ ಅಲ್ಲಿ ಮಾರುತಿ ಬಂಡೆ ಇದೆ. ಅದನ್ನು ಒಂದು ಕಾಲದಲ್ಲಿ ಕೋತಿ ಬಂಡೆ ಅಂತ ಇದ್ದರು. ನ್ಯಾಯಾಲಯಕ್ಕೆ ಹೋದರು, ನ್ಯಾಯಾಲಯದಲ್ಲಿ ತೀರ್ಮಾನ ಆಯಿತು ಅದನ್ನು ಕೋತಿ ಬಂಡೆ ಅಂತ ಅಂದ್ಕೊಡ್ದು ಮಾರುತಿ ದೇವಸ್ಥಾನ ಅಂತ ಕರಿಬೇಕು. ಹಾಗೆಲ್ಲ ನೀವು ಬಾಯಿಗೆ ಬಂದ ಹಾಗೆ ಮಾತಾಡಬಾರ್ದು ಹನುಮಂತನ ಬಗ್ಗೆ. ಮಹಾ ಗಂಭೀರನಾದಂಥ ಮತಿವಂತ ಆತ, ನಯವಂತ ಆತ, ನೀತಿವಂತ ಆತ, ಬಲವಂತ ಆತ, ಮಹಾಂತ ಆತ. ಅಂತಹ ಹನುಮಂತನನ್ನು ನೀವು ಕೋತಿ ಅಂತ ಕರೆಯುವಂತಿಲ್ಲ. ಆ ಹನುಮಂತ ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ, ಅಹೋ ಶಾಖಾಮೃಗತ್ವಂತೆ, ನೀನು ಬರೀ ಕೋತಿ ವೇಷ ಹಾಕ್ಕೊಂಡಿದೀಯಯ್ಯ, ಕೋತಿ ಆಡ್ದಾಗ ಆಡ್ತಾ ಇದೆಯಲ್ಲ ನೀನು. ಅಂದರೆ ಸುಗ್ರೀವನಾಗಲಿ, ವಾಲಿಯಾಗಲಿ, ಹನುಮಂತನಾಗಲಿ, ಜಾಂಬವಂತನಾಗಲಿ, ನೀಲನಾಗಲಿ, ನಳನಾಗಲಿ, ಮೈಂದನಾಗಲಿ, ದ್ವಿವಿಧನಾಗಲಿ, ಯಾರೆಲ್ಲ ಇದ್ದಾರೋ ಇವರು ಯಾರು ವಾನರರು ಅಲ್ಲ. ಇದು ದಾಖಲಾಗಬೇಕು ನಿಮಗೆ. ವಾನರರು ಯಾರು ನಡ್ಕೊಂಡು ಓಡೋಕ್ಕಾಗಲ್ಲ. ವಾನರ ದೊಡ್ಡ ದೊಡ್ಡ ಗುಂಡೆತ್ಕೊಂಡು ಓಡೋದಕ್ಕಾಗೋದಿಲ್ಲ. ಇವ್ರು ಯಾರು ವಾನರರಲ್ಲ. ಇವರೆಲ್ಲ ಯಾರಯ್ಯ ಅಂದರೆ ದೇವತೆಗಳು, ದೇವತಾಂಶ ಸಂಭೂತರು. ನಂದಿಯ ಶಾಪದಿಂದಾಗಿ ವಾನರ ವೇಷವನ್ನು ತಾಳಿದ್ದವರು. ಹೀಗಾಗಿ ಹನುಮಂತನ ವಿಷಯದಲ್ಲಿ ನೀವು ಮಾತನಾಡ್ತಾ, ಅದು ಯಾರಯ್ಯ ಅಂದರೆ ಮಾರುತಿ ಆತ. ಮಾರುತಸ್ಯ ಆತ್ಮ, ಮಾರುತನ ಅಂದರೆ ವಾಯುದೇವನ ಆತ್ಮವೇ ಆ ಒಂದು ರೂಪದೊಳಗೆ ಪ್ರವೇಶ ಮಾಡಿದೆ. ನಿಮ್ಗೆ ಅರ್ಥ ಆಯ್ತಾ ಇದು ವಿಷಯ? ಇದರ ತೀವ್ರತೆ ಗೊತ್ತಾಯ್ತಾ ನಿಮಗೆ? ಆದ್ದರಿಂದ ಹನುಮಂತನನ್ನು ಏನಂತ ಕರೀಕೂಡ್ದು, ಕರೀಬಾರದು. ಅಂದರೆ ಹನುಮಂತನ ಪ್ರವೇಶ ಅವಿವೇಕಿಯಾದ, ಅಜ್ಞಾನಿಯಾದ, ಭಯಭೀತನಾದ ಸುಗ್ರೀವನಿಗೆ ಜ್ಞಾನಪ್ರದವಾಗಿ ಹನುಮಂತ ಬಂದಿದ್ದಾನೆ. ಅಂದರೆ ಹನುಮಂತ ಅಂದರೆ ಜ್ಞಾನಿ, ಹನುಮಂತ ಅಂದರೆ ಜ್ಞಾನದೀಪ, ಹನುಮಂತ ಅಂದರೆ ಬಟ್ಟೆಯನ್ನು ತೋರುವ ಬೆಳಕು, ಹನುಮಂತ ಅಂದರೆ ಮಾರ್ಗದರ್ಶಿ. ಯಾರಿಗೆ, ಎಲ್ಲಿಯ ತನಕ, ಎಷ್ಟರ ತನಕ? ಶ್ರೀರಾಮರ ತನಕ, ಲಕ್ಷ್ಮಣನ ತನಕ, ಸೀತಾದೇವಿಯ ತನಕ ಎಲ್ಲರಿಗೂ ಬೆಳಕನ್ನು ತೋರಿಸಿದಂತಹ
ಸಂತಶ್ರೇಷ್ಠ ಹನುಮಂತ. ಹನುಮಂತ ಹೇಳಿದ, ಅಲ್ಲಯ್ಯ ಹೆದರ್ಕೊಂಡ್ಬಿಟ್ಟಲ್ಲ ನೀನು, ವಾಲಿ ಬರ್ತಾನೆ ಅಂತ ಹೆದರ್ಕೊಂಡ್ಬಿಟ್ಟಲ್ಲ, ಎಷ್ಟು ಪೆದ್ದ ನೀನು, ವಾಲಿಯ ಹೇಗೆ ಬರ್ತಾನೆ ಇಲ್ಲಿ? ಶಾಪ ಇಲ್ವಾ? ಮತಂಗರ ಶಾಪದಿಂದಾಗಿ ಋಷಿಮುಖ ಕೇಳಿದ್ರೆ ವಾಲಿ ಬರೋಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಸುಗ್ರೀವ ಹೇಳ್ದ, ಹೌದೌದು ನೀನು ಹೇಳೋದು ನಿಜವೇ, ಆದರೆ ಯಾರನ್ನಾದರೂ ಕಳಿಸಿರ್ಬೋದಲ್ಲ, ಕಾಮರೂಪಿಗಳಾಗಿ ಬಂದಿರಬಹುದಲ್ಲ, ಅವ್ರು ನೋಡಿದರೆ ಬಿಲ್ಲುಬಣ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ, ಅಕಸ್ಮಾತ್ ನನ್ನ ಹುಡುಗಿ ಸಾಯಿಸಿ ಅಂತ ಯಾರಾದರೂ ಕಳಿಸಿದ್ರೆ ಏನು ಮಾಡೋದು? ಅದು ನಿಶ್ಚಯ ಆಗ್ಬೇಕು ತಾನೆ, ನಿಶ್ಚಯ ಆಗಬೇಕಾದ್ರೆ ಭೇದಿಸ್ಬೇಕು ತಾನೆ. ನಾವು ಎಷ್ಟೋ ಬಾರಿ ಕೇವಲ ನಮ್ಮ ಕಲ್ಪನೆಗಳಲ್ಲಿಯೇ ಊಹೆಗಳಲ್ಲಿಯೇ ಹೆದರ್ಕೊಂಡ್ಬಿಟ್ಟಿರ್ತೀವಿ, ನಿಜವಾದ ಹಾಗೇನಾಗಿರೋದೇ ಇಲ್ಲ ಅಲ್ಲಿ. ಹಾಗಾದ್ರೆ ಒಂದು ಕೆಲಸ ಮಾಡು, ಸುಗ್ರೀವ ಹೇಳ್ತಾ ಇದ್ದಾನೆ, ನೀನು ಹೋಗಿ ಅವ್ರ ಹತ್ರಕ್ಕೆ ಹೋಗಿ ನೀನು ಮಾತಾಡಿಸು. ನೀನು ಮಾತನಾಡಿಸುವುದರಲ್ಲಿ ಅವ್ರ ಮುಖ ನೋಡ್ತಾ ಇರು, ಅವ್ರ ಮುಖ ಹೇಗಿದೆ ಅಂತ ನನಗೆ ಹೇಳು, ನಾನು ಅವ್ರ ಹಿಂದ್ಗಡೆ ನಿಂತಿರ್ತೀನಿ, ನೀನು ನನಗೆ ಅಭಿಮುಖವಾಗಿ ನಿಂತು ನೀನು ಅವ್ರ ಹತ್ರ ಮಾತಾಡಿಸು, ನೀನು ನನಗೆ ಸೌಂಜ್ಞೆ ಮಾಡಿ ಹೇಳು, ನೀನು ಯಾರು ಅಂತ ಹೇಳಬೇಡ, ಸುಗ್ರೀವನ ಕಡೆಯಿಂದ ಬಂದಿದ್ದೀನಿ ಅಂತ ಹೇಳಬೇಡ, ನೀನು ಹನುಮಂತ ಅಂತ ಹೇಳಬೇಡ, ಯಾರೋ ಬೇರೆ ಮೂರನೇ ವ್ಯಕ್ತಿ ಹೋದಾಗ ಹೋಗಿ ರಾಮ ಲಕ್ಷ್ಮಣರು ಅಂತ ಅವನಿಗೇನು ಗೊತ್ತಿದೆ, ಪೆದ್ದಣ್ಣಂಗೆ ಯಾರೋ ಇದ್ದಾರಲ್ಲ ಬಿಲ್ಲುಬಣ್ಣ, ಅವ್ರನ್ನ ಮಾತಾಡಿಸಿ ಅವ್ರು ಯಾಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ನನಗೆ ಸೌಜ್ಞೆ ಮಾಡು. ಅವ್ರು ಮಿತ್ರರಾದರೆ ಪರವಾಗಿಲ್ಲ, ಶತ್ರುಗಳಾದರೆ ಏನು ಮಾಡೋದು ಯೋಚನೆ ಮಾಡಿ, ಇನ್ನೊಂದು ಸ್ವಲ್ಪ ಅಡ್ಕೊಳ್ಳೋಣ. ಇದು ಸುಗ್ರೀವನ ಲೆಕ್ಕಾಚಾರ. ಇದನ್ನು ಗಮನ ಇಟ್ಕೊಳ್ಳಿ. ನೀನು ಯಾರು ಅಂತ ಹೇಳಬೇಡ, ನನ್ನ ವಿಷಯ ಹೇಳಬೇಡ, ನೀನು ವೇಷವನ್ನು ಮರೆಸಿಕೊಂಡು ಹೋಗು, ಹನುಮಂತ ನೀನು ಗೊತ್ತಾಗೋದು ಬೇಡ. ಕಪಿರೂಪಂ ಪರಿತ್ಯಜ್ಯ ಭಿಕ್ಷುರೂಪಂ ತಥೋ ಭೇಜೆ. ಕಪಿರೂಪಂ ಪರಿತ್ಯಜ್ಯ, ತನ್ನ ಕಪಿಯ ರೂಪವನ್ನು ಮತ್ತೆ ಮತ್ತೆ ಹನುಮಂತನ ಸಂದರ್ಭ ಬಂದಾಗ ಕಪಿ ರೂಪ 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 ಬೇರೆ. ಈಗ ಶೀಶೆ ಇದೆ, ಆ ಶೀಶೆ ಒಂದು ರೂಪ ಇದೆ, ನೀರಿಂದಲ್ಲ ಅದು ಗುಣ. ನೀರು ಒಳಗಿರತಕ್ಕಂಥ ನೀರು ಬೇರೆ, ಶೀಶೆ ಬೇರೆ. ಕಪಿ ರೂಪ ಅಷ್ಟೇನೆ, ಕಪಿಯಲ್ಲ. ಇದನ್ನು ನಾನು 1000 ಸಲ ಹೇಳಬೇಕು ನಿಮಗೆ, ನಿಮ್ಮ ತಲೆಯಿಂದ ಕಪಿತ್ವ ಹೋಗಬೇಕು. ಹನುಮಂತನ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಕಪಿಯಲ್ಲ, ಆತ ಕಪಿ ರೂಪಧಾರಿಯಾದಂತಹ ಮಾರು. ಕಪಿರೂಪಂ ಪರಿತ್ಯಜ್ಯ ಭಿಕ್ಷುರೂಪಂ ತಥೋ ಭೇಜ್. ಒಬ್ಬ ಸನ್ಯಾಸಿಯಾದ, ಜನ ವಟು ಅಂತ ವ್ಯಾಖ್ಯಾನ ಮಾಡ್ತಾರೆ. ಭಿಕ್ಷು ಅಂದರೆ ಭಿಕ್ಷೆ ಬೇಡುವಾತ ಅಂತ ವಟು ಅಂತಲೂ ಆಗಬಹುದು. ಇರಲಿ, ಅಂತೂ ಹಾಗೆ ಆಗಿ ಹೋಗಿದ್ದಾನೆ. ಹೋದ, ರಾಮಲಕ್ಷ್ಮಣನನ್ನು ನಿಂತುಕೊಂಡ. ಅದ್ಭುತವಾದ ಸಂದರ್ಭ ಇದು. ಶ್ರೀರಾಮರು ಏನು ಮಾಡಿದರು, ಏನು ಮಾತಾಡಿದರು, ಮಾತಾಡೋದು ಬೇಡ, ಅವರು ಸುಮ್ಮನೆ ಇದ್ರೂ ಅದಕ್ಕೊಂದು ಅರ್ಥ ಇದೆ. ಮಾತನಾಡಿ ಅರ್ಥ ಕೊಡುವುದು ಬೇರೆ, ಸುಮ್ಮನೆ ಇದ್ದು ಅದರ ಅರ್ಥ ಕೊಡುವುದು ಬೇರೆ. ಶ್ರೀರಾಮರು ಸುಮ್ಮನೆ ಇರತಕ್ಕಂಥ ಸಂದರ್ಭ. ಹನುಮಂತ ಹೋದ, ಅವರಿಬ್ಬರನ್ನು ನೋಡಿದ. ರಾಜ ಋಷಿಯು ದೇವತೆಗಳು ದೃಢ ವ್ರತದ ತಾಪಸಿಗಳು ಬಂದಿರೇಕೆ ಈ ಕಾಡಿಗೆ, ವನ್ಯಪ್ರಾಣಿ ಓಡುತ್ತಿವೆ. ಯಾರ್ರೀ ನೀವಿಬ್ರು? ಏನೋ ತಪಸ್ವಿಗಳೇನಪ್ಪ, ಆದರೆ ನಿಮ್ಮನ್ನು ನೋಡಿದ್ರೆ ನನಗೆ ಕಾಣಿಸ್ತಾ ಇಲ್ವಲ್ಲ. ಚಿನ್ನ ಬಣ್ಣ ಕಾಂತಿ ದೇಹ, ನಾರು ಬಟ್ಟೆಯುಟ್ಟಿರುವಿರಿ. ನಿಮ್ಮ ದೇಹದ ಕಾಂತಿಯನ್ನು ನೋಡಿದರೆ ನೀವು ತಪಸ್ಸು ಮಾಡ್ತಾ ಒಣಕೊಂಡು ಹೋಗಿರತಕ್ಕಂಥ, ಶುಷ್ಕವಾಗಿರತಕ್ಕಂಥ, ಕಪ್ಪಾಗಿರತಕ್ಕಂಥ ಚರ್ಮ ಅಲ್ಲ. ಚಿನ್ನ ಬಣ್ಣ ಕಾಂತಿ ದೇಹ, ನಾರು ಬಟ್ಟೆಯುಟ್ಟಿರು. ತದ್ವಿರುದ್ಧ ಅದೆರಡೂ. ದಷ್ಟಪುಷ್ಟವಾಗಿರತಕ್ಕಂಥ ಋಷಿ ಇರೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸನ್ಯಾಸಿ ಇದ್ದಾನೆ ಅಂದರೆ, ನಾವು ಶರಭಂಗರನ್ನು ನೋಡಿದ್ದೇವೆ, ಸುತೀಕ್ಷ್ಣನನ್ನು ನೋಡಿದ್ದೇವೆ, ಎಲ್ಲ ಸ್ವಲ್ಪ ಕೊಳಕಾಗೂ ಇರ್ತಾರೆ. ಅವರು ಸುತೀಕ್ಷ್ಣರು ಕೊಳಕಾಗಿದ್ದರು ಅಂತಲೇ ವರ್ಣನೆ ಇರೋದು. ಯಾಕೆ ಅಂದರೆ ಅವರಿಗೆ ಬಾಹ್ಯ ವಿಷಯದಲ್ಲಿ ಅಷ್ಟು ಗಮನ ಇರೋದಿಲ್ಲ ಅಂತ, ಬರೀ ಆತ್ಮಧ್ಯಾನದಲ್ಲಿ ನಿರತರಾಗಿರ್ತಾರೆ ಅಂತ. ಆದರೆ ನಿಮ್ಮನ್ನು ನೋಡಿದ್ರೆ ಹಾಗೆ ಕಾಣಿಸ್ತಾ ಇಲ್ಲ. ಸಿಂಹನೋಟ, ವೃಷಭ ನಡಿಗೆ. ಯಾರು? ದೇವತೆಗಳೋ ಶಶಿರವಿಗಳೋ? ಯಾರಿರ್ಬೇಕು ನೀವು? ಕಮಲನೇತ್ರ,
ಜಟಯ ಶಿಖರ. ಯಾರ್ರೀ ನೀವು? ನನಗೇನೋ ನೀವು ಸನ್ಯಾಸಿಗಳು ಋಷಿಗಳು ಅಂತ ನಂಬಲಿಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಗಜಸೊಂಡಿಲು ನಿಮ್ಮ ತೋಳು. ನಿಮ್ಮ ತೋಳು ಹೇಗಿದೆ ಅಂದರೆ ಒಳ್ಳೆ ಆನೆ ಸೊಂಡ್ಲಿದ್ದಾಗಿದೆ, ಅಷ್ಟು ದೃಢವಾಗಿದೆ, ಅಷ್ಟು ಭರ್ಜರಿಯಾಗಿದ್ದೀರಿ ನೀವು. ಅಷ್ಟೇ ಅಲ್ಲ, ವಜ್ರದಂಥ ನಿಮ್ಮ ಬಿಲ್ಲು, ಭೀಕರ ಬತ್ತಳಿಕೆ ನೋಡೆ. ಲೋಕ ಸಲಹುವಂಥ ವೀರರೆಂದೇ ನನ್ನ ಅಭಿಮತ. ನೀವು ಬಿಲ್ಲು ಬಾಣ ಹಿಡ್ಕೊಂಡಿರೋದು, ನಿಮ್ಮ ಮುಖ, ನಿಮ್ಮ ವರ್ಚಸ್ಸು, ನಿಮ್ಮ ದೇಹ, ನಿಮ್ಮ ನೋಟ, ಇದೆಲ್ಲ ನೋಡಿದರೆ ನೀವು ಸುಮ್ಮನೆ ವೇಷ ಹಾಕ್ಕೊಂಡಿದ್ದೀರಿ. ಇವನು ವೇಷ ಹಾಕ್ಕೊಂಡಿದ್ದಾನೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನೋಡಿ. ಸುಮ್ಮನೆ ವೇಷ ಹಾಕ್ಕೊಂಡಿದ್ದೀರಿ. ಲೋಕ ಸಲಹುವಂಥ ಧೀರರೆಂದೇ ನನ್ನ ಅಭಿಮತ. ಮಾತೇ ಆಡ್ತಿಲ್ವಲ್ಲಪ್ಪ ನೀವು, ಇಷ್ಟೆಲ್ಲ ನಾನು ಮಾತಾಡಿಸ್ತಾ ಇದ್ರು. ಪೊರೆಯ ಬಿಟ್ಟ ಸರ್ಪದಂತೆ ದೀರ್ಘ ಅಗಲ ಕತ್ತಿ ಹಿಡಿದು ನಡೆಯುತ್ತಿರುವ ನೀವದೇಕೆ ಮಾತೇ ಆಡದೇ ಇರಿ. ಇಷ್ಟು ಮಾತಾಡಿಸ್ತಾ ಇದ್ದೀನಿ, ನೀವಿಬ್ರು ಸುಮ್ಮನೆ ಇದ್ದೀರಲ್ಲ. ಇಬ್ಬರು ಮಾತಾಡ್ತಾ ಇಲ್ಲ, ರಾಮರು ನೋಡ್ತಾ ಇದ್ದಾರೆ, ಮಾತಾಡ್ತಾ ಇಲ್ಲ. ಅದ್ಭುತ. ಏನ್ರೀ, ಶ್ರೀರಾಮರು ಮಾತಾಡ್ತಾ ಇಲ್ಲ, ನೋಡ್ತಾ ಇದ್ದಾರೆ. ಲಕ್ಷ್ಮಣನು ನೋಡ್ತಾ ಇದ್ದಾರೆ. ಹನುಮಂತ ಇಷ್ಟೆಲ್ಲ ಹೇಳ್ದ. ನಿಮ್ಮಿಬ್ಬರನ್ನು ನೋಡಿದರೆ ನನಗೇನೋ ಸಂದೇಹ ಬರ್ತಾ ಇದೆ. ಬರೀ ನಿಮ್ಮ ಕಣ್ಣುಗಳು ನೋಡ್ತಾ ಇಲ್ಲ, ಏನನ್ನೋ ಹುಡುಕ್ತಾ ಇದೆ. ಅಲ್ಲಲ್ಲಿ ಹುಡುಕ್ತಕ್ಕಂಥದ್ದಾಗಿದೆ ನಿಮ್ಮ ಕಣ್ಣು. ಅಷ್ಟೇ ಅಲ್ಲ, ಭುಜ ಕಿರೀಟ ಕಂಕಣಗಳ, ಈ ತೋಳು ಅನ್ನತಕ್ಕಂಥದ್ದಕ್ಕೆ ಇಲ್ಲಿ ಭುಜ ಕಿರೀಟ ಇರಬೇಕು, ಇಲ್ಲಿ ಕಂಕಣ ಇರಬೇಕು. ಭುಜ ಕಿರೀಟ ಕಂಕಣಗಳು, ತೊಡುವ ತೋಳು ಬರಿದೇಕೆ ಆಗಿದೆ ಅಂತ ಕೇಳ್ತಾನೆ ಹನುಮಂತ. ಅಂದರೆ ಏನು ಗಮನ ಇಟ್ಟು ನೋಡಿದ್ದಾನೆ ನೋಡಿ. ಅದು ಬೆಳಗಾಗಿದೆ ಅಂತ ಕಾಣುತ್ತಿಲ್ಲ ಸ್ವಲ್ಪ, ಆ ಭುಜ ಕಿರೀಟ ಇಡೋ ಜಾಗದಲ್ಲಿ. ಉಳಿದಿದ್ದೆಲ್ಲ ಕಪ್ಪು ಸ್ವಲ್ಪ ಆಗಿಬಿಟ್ಟಿರಬೇಕು. ಭುಜ ಕಿರೀಟ ಕಂಕಣಗಳ, ತೊಡುವ ತೋಳು ಬರಿದೇಕಿದೆ. ಎಷ್ಟು ಖಚಿತವಾಗಿ ಹನುಮಂತ, ನೀವು ಸನ್ಯಾಸಿಗಳು ಋಷಿಗಳು ಅಲ್ಲ, ನೀವು ರಾಜಕುಮಾರರು ಅಂತ ಖಚಿತವಾಗಿ ಹೇಳ್ಬಿಟ್ಟ. ಮಾತಾಡ್ರಪ್ಪ ಅಂದ. ಮಾತಾಡ್ತಾ ಇಲ್ಲ, ಸುಮ್ಮನೆ ಇದ್ದಾರೆ. ಸುಗ್ರೀವ ಹೇಳ್ಕಳಿಸಿದ್ದ ಏನಂತ, ನಾನು ಯಾರು ಅಂತ ಹೇಳಬೇಡ ಅಂತ. ಹನುಮಂತ ಹೇಳ್ತಾರೆ, ಸುಗ್ರೀವೋ ನಾಮ ಧರ್ಮಾತ್ಮ ಕಶ್ಚಿತ್ ವಾನರಯೂಥಪಃ ಅಂತ ಹೇಳ್ದ. ಸುಗ್ರೀವ ಅಂತ ಒಬ್ಬ ರಾಜ ಇದ್ದಾನೆ ಸ್ವಾಮಿ, ಅವನು ತಲೆ ಚೆಚ್ಕೊಳ್ತಾನೆ, ದೂರದಲ್ಲಿ ನೋಡ್ತಾ ಇದ್ದಾನೆ, ನನ್ನ ಹೆಸರು ಹೇಳ್ಬೇಡ ಹೇಳ್ತಾ ಇದ್ದಾನಲ್ಲ ಇವನು ಅಂತ. ಕಶ್ಚಿತ್ ವಾನರಯೂಥಪಃ ವೀರೋ ವಿನಿಕೃತೋ ಭ್ರಾತ್ರ ಕಶ್ಚಿತ್ ಭ್ರಮತಿ ದುಃಖಿತ. ಪರಿಚಯವನ್ನು ಮಾಡ್ತಾ ಇದ್ದಾನೆ ಹನುಮಂತ ಸುಗ್ರೀವನ ವಿಷಯವನ್ನು. ಸುಗ್ರೀವ ಅನ್ನತಕ್ಕಂಥ ಒಬ್ಬ ವಾನರ ಶ್ರೇಷ್ಠನಿದ್ದಾನೆ, ಅವನು ವೀರ ಕಣಪ್ಪ, ಹೇಳಿ ಏನಲ್ಲ, ಹೆದರ್ಕೊಂಡೆ ಅವನು ಕಳಿಸಿರೋದು. ಅಂದರೆ ತನ್ನ ನಾಯಕನನ್ನು ಮಂಡನೆ ಮಾಡಬೇಕಾಗಿದ್ದರೆ ಇದು ಒಂಥರ ಸ್ವಾಗತ ಭಾಷಣ ಇದ್ದಾಗ, ಇದೆಲ್ಲ ಒಂಥರ ಹೊಗಳಿಕೆ. ಹಾಗೆ ಹನುಮಂತ ಹೊಗಳ್ತಾ ಇದ್ದಾನೆ. ವೀರೋ ವಿನಿಕೃತೋ, ತಕ್ಷಣ ಭ್ರಾತ್ರ ಕಶ್ಚಿತ್ ಭ್ರಮತಿ ದುಃಖಿತ, ಅವನ ಅಣ್ಣನಿಂದ ಅವನು ಸ್ವಲ್ಪ ನೋವಾಗಿಬಿಟ್ಟಿದೆ, ಆದ್ದರಿಂದ ಅವನು ಲೋಕಭ್ರಮಣೆ ಮಾಡ್ತಾ ಇದ್ದಾನೆ. ಮಾತಾಡ್ರಿ, ಸುಮ್ಮನೆ ಇದ್ದೀರಲ್ರಿ. ಇನ್ನೂ ಮಾತಾಡಲಿಲ್ಲ. ಅಷ್ಟು ಹೊತ್ತಿಗೆ ಹನುಮಂತ ಆ ರಾಮರ ತೇಜಸ್ಸಿಗೆ ಪ್ರಭಾವಿತನಾಗಿಬಿಟ್ಟಿದ್ದ. ಮಾತಾಡದೇ ಇದ್ರೂ, ಈಗ ನೀವು ಕೆಲವರನ್ನು ನೋಡಿದರೆ, ಆ ಕೆಲವರನ್ನು ನೋಡಿದರೆ ಆ ನೋಟವೇ ಸಾಕು, ಅದೇನೋ ಒಂದು ತೇಜಸ್ಸಿದೆ ಕಣಯ್ಯ, ಅದೇನೋ ಒಂದು ಕಾಂತಿ ಇದೆ ಕಣಪ್ಪ, ಏನೋ ಗೌರವಾರ್ಹರಯ್ಯ ಅವರು ನೋಡ್ತಾ ಇದ್ದರೆ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತಪ್ಪ. ನಾನು 100 ಸಲ ಇದನ್ನು ಅನುಭವಿಸಿದ್ದೇನೆ. ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಭಾವಚಿತ್ರವನ್ನು ನಾನು ಕಂಡಿಲ್ಲ. ಅವ್ರು ನೋಡಿದಾಗೆಲ್ಲ ಓ ಅಂತ. ಹನುಮಂತನಿಗೆ ಹಾಗೆ ಅನ್ನಿಸ್ತು, ರಾಮರನ್ನು ನೋಡಿ ಈತ ಸಾಧಾರಣ ಅಲ್ಲ, ಈತ ಮಹಾಶಕ್ತ ಇದ್ದಾರೆ. ಹೀಗಾಗಿ ಏನನ್ನ ಹೇಳಬೇಡ ಅಂತ ಸುಗ್ರೀವ ಹೇಳಿದ್ನೋ ಅದೆಲ್ಲ ಹೇಳ್ತಾ ಇದ್ದಾನೆ. ಆದರೂ ರಾಮನು ಮಾತಾಡಲಿಲ್ಲ. ಯಾಕೆ ರಾಮನು ಮಾತಾಡಲಿಲ್ಲ? ಅದ್ರ ಗುಟ್ಟು ಮುಂದೆ ಬರುತ್ತೆ. ಸದ್ಯಕ್ಕೊಂದೂ ಮಾತಾಡದೆ ಪ್ರತಿಕ್ರಿಯೆ ಇಲ್ಲದೆ ಯಾಕಿದ್ದಾರೆ ಎಂದರೆ, ನೀವು ದೈವದಲ್ಲಿ ನಿಮ್ಮನ್ನು ಅರ್ಪಣೆ ಮಾಡಿಕೊಳ್ಳಬೇಕಾಗಿದ್ದರೆ ಸಂಪೂರ್ಣವಾದಂಥ ಅರ್ಪಣೆ ಆಗಬೇಕು.
ಏನೋ ಅರ್ಧಂಬರ್ಧ ಇಲ್ಲ, 100ಕ್ಕೆ 100ರಷ್ಟು ನೀವು ಈ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಬರುತ್ತೆ. ಏನಂತ? ನಂದೇನೂ ಇಲ್ಲಪ್ಪ, ಎಲ್ಲ ನಿಂದೆ ಕಣಪ್ಪ, ನಾನು ಅಶಕ್ತ ಕಣಯ್ಯ, ನನಗೇನು ಯೋಗ್ಯತೆ ಇಲ್ಲ, ಎಲ್ಲ ನೀನೇ ಅಂತ ಹೇಳಬೇಕು. ಹೇಗೆ ಹೇಳಬೇಕು? ಹೀಗೆ ಹೇಳ್ಕೊಡೋದು, ಅಪ್ಪೋ ನನಗೇನು ಶಕ್ತಿ ಇಲ್ಲ ಅಂತ ಕೂಗಬೇಕು. ಕೂಗಿ ಕೂಗಿ ಹೇಳಬೇಕಂತೆ, ಜೋರಾಗಿ ಹೇಳಬೇಕಂತೆ. ಅಂದರೆ ಹಾಗೆ ಹೇಳುವುದರಲ್ಲಿ ನೀವು ಸಂಕೋಚ ಪಡೋ ಹಾಗಿಲ್ಲ ಅಂತ. 100ಕ್ಕೆ 100ರಷ್ಟು ನೀವು ನಿಮ್ಮ ಶರಣಾಗತಿಯನ್ನು ಅರ್ಪಣೆ ಮಾಡಿದರೆ ಆಗ ವಿಷ್ಣು ನಿಮ್ಮ ಕಡೆಗೆ ನೋಡ್ತಾನೆ ಅಂತಕ್ಕಂಥದ್ದು ವಿಶಿಷ್ಟಾದ್ವೈತ ಸಿದ್ಧಾಂತದ ಒಂದು ದರ್ಶನ. ಮಾತಾಡಲಿಲ್ಲ. ಯಾವಾಗ ಮಾತಾಡಿದರು? ಬಹಳ ಇದೆಲ್ಲ ತುಂಬ ನೀವು ವಾಲ್ಮೀಕಿಯ ಕಾವ್ಯವನ್ನು ಒಳಹೊಕ್ಕು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಇಷ್ಟೆಲ್ಲ ಹನುಮಂತ ವಿವರಣೆ ಕೊಟ್ಟ, ಏನೂ ಹೇಳಲಿಲ್ಲ, ಸುಮ್ಮನೆ ಇದ್ದಾರೆ. ಕೊನೆಗೆ ರಾಮರು ಯಾವಾಗ ಮಾತಾಡೋಕ್ಕೆ ಶುರು ಮಾಡಿದರು ಅಂದರೆ, ಹನುಮಂತ ಸಂಪೂರ್ಣವಾಗಿ ತನ್ನನ್ನು ತೋರಿಸಿಕೊಂಡಾಗ. ಆಗ ಹನುಮಂತ ಹೇಳಿದ ಕೊನೆಗೆ, ಏನು ಹೇಳಿಲ್ವಲ್ಲ, ಹನುಮ ನಾಮ ವಾನರಂ ಅಂತ ಹೇಳಿದ. ನಾನು ಹನುಮಂತ ಅಂತ ವಾನರ ವೇಷದಲ್ಲಿ ಇದ್ದೀನಪ್ಪ ಅಂದ. ಆಗ ರಾಮರು ಬಾಯ್ಬಿಟ್ರು. ಅಂದರೆ ನೀವು ಎಲ್ಲಿಯ ತನಕ ನಿಮ್ಮ ಮುಖವಾಡವನ್ನು ಹಾಕಿಕೊಂಡಿರ್ತೀರಿ, ಎಲ್ಲಿಯ ತನಕ ನೀವು ಅಲ್ರಿ ನೀವು ಯಾರ ಮುಂದೆ ತೋರಿಸ್ತಾ ಇದ್ದೀರಿ ಇದನ್ನೆಲ್ಲಾನು ಅಂತಂತ. ನಾನು ಬೆಳಿಗ್ಗೆ ಒಂದು ಉಪನ್ಯಾಸವನ್ನು ಕೊಡ್ಲಿಕ್ಕೆ ಹೋಗಿದ್ದೆ. ಅಲ್ಲಿ ಕೃಷ್ಣನ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಕೃಷ್ಣ ಗೋಪಿಕಾ ಸ್ತ್ರೀಯರನ್ನ ಆ ಕೊಳದಿಂದ ಮೇಲಕ್ಕೆ ಹತ್ತುವನ್ನಿ ಬೆತ್ತಲೆ ಬನ್ನಿ ಅಂತ ಕರೀತಾನಲ್ಲ, ಅದರ ವೇದಾಂತದ ಅರ್ಥ ನಿಮಗೆ ಗೊತ್ತೇ ಅಂತ ಮಾತಾಡ್ತಾ ಇದ್ದೆ ನಾನು. ಅವರು ಬೆತ್ತಲೆ ಬರೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಅಂದರೆ ಯಾರ ಮುಂದೆ ಬಟ್ಟೆ ಹಾಕ್ಕೊಂಡಿದ್ದೀರಿ ನೀವು? ಯಾರ ಮುಂದೆ ನಿಮ್ಮ ಮಾನ ಮರ್ಯಾದೆ? ನಾವೆಲ್ಲರೂ ನಮ್ಮ ತಾಯಂದ್ರ ಮುಂದೆ ಬೆತ್ತಲೇನಿದ್ದವ್ರೇನಪ್ಪ? ಅಲ್ಲೆಲ್ಲ ಬೆತ್ತಲೆ ತೋರಿಸ್ಬೇಕಾಗಿರುತ್ತೆ. ಮಹಾಭಾರತದಲ್ಲಿ ದುರ್ಯೋಧನ ಕೊನೆಯಲ್ಲಿ ತಾಯಿಯ ದೃಷ್ಟಿಗೆ ಹೋದಾಗ ಮುಚ್ಚಿಕೊಂಡು ಹೋದ ಅಂತಂತ ಹೇಳಿ ಅವನ ಮರಣ ಆಗುತ್ತೆ. ಅಂದರೆ ನಾವು ನಮ್ಮ ಕಾಪಟ್ಯವನ್ನು, ನಮ್ಮ ಬೂಟಾಟಿಕೆಯನ್ನು, ನಮ್ಮ ಬೇರೆಯ ಮುಖವನ್ನು ಅಥವಾ ಯಾವುದೋ ತೆರೆಯ ಮರೆಯ ಮಾತನ್ನು ಎಲ್ಲಾದರೂ ತೋರಿಸ್ಬೋದು, ಎಂದಾದರೂ ತೋರಿಸ್ಬೋದು, ಹೇಗಾದರೂ ತೋರಿಸ್ಬೋದು, ಆದರೆ ದೈವದ ಮುಂದೆ ಅಲ್ಲ. ಅದನ್ನು ಕೃಷ್ಣ ಅಲ್ಲಿ ಹೇಳ್ತಾ ಇದ್ದಾನೆ. ಆ ಇಡೀ ಪ್ರಕರಣದಲ್ಲಿ ಕೃಷ್ಣ ಕೊಡ್ತಕ್ಕಂಥ ಬಹಳ ದೊಡ್ಡ ಉಪದೇಶ ಏನು ಅಂದರೆ, ನವ್ಯ ಕವಿ ಗೋಪಾಲಕೃಷ್ಣ ಅಡಿಗರ ಮಾತಿನಲ್ಲಿ ಹೇಳಬೇಕಾಗಿದ್ದರೆ, ತೆಗೆದುಕೋ ನೀ ಕೊಟ್ಟ ಈ ವಸ್ತ್ರ ವಿಲಾಪ, ಬೆತ್ತಲಾಗದೆ ಬಯಲು ಸಿಕ್ಕದಿಲ್ಲಿ. ನೀನು ಬೆತ್ತಲೆ ಆಗದೆ ಹೋದರೆ ನಿನಗೆ ಆ ಭೂಮ ದರ್ಶನ ಆಗೋದಿಲ್ಲ, ನಿನಗೆ ಆ ದೈವ ದರ್ಶನ ಆಗೋದಿಲ್ಲ. ಬೆತ್ತಲೆ ಬಟ್ಬಿಚಾಗೋದಲ್ರಿ. ಬೆತ್ತಲೆ ಅಂದರೆ ನನ್ನನ್ನೇ ನಾನು ಬೆತ್ತಲೆ ಮಾಡಿಕೊಳ್ತಕ್ಕಂಥದ್ದು, ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳಿಕೊಳ್ತಕ್ಕಂಥದ್ದು. ಅದನ್ನು ನೀನು ಮಾಡದೇ ಹೋದರೆ ದೈವ ನಿನ್ನ ಕಡೆಗೆ ಒಲಿಯಲ್ಲ ಕಣಯ್ಯ. ಹನುಮಂತ ಹೇಳಿದ ಕೊನೆಗೆ, ಹನುಮ ನಾಮವಾನರಂ, ನಾನು ಹನುಮಂತ ಅಂತ ಕಣಪ್ಪ ಅಂತ ಹೇಳಿದೆ. ಎಲ್ಲ ಹೇಳ್ಬಿಟ್ಟು ತಲೆ ಚೆಚ್ಕೊಳ್ತಾ ಇದ್ದಾನೆ ಸುಗ್ರೀವ. ಹೇಳಬೇಡ ಅಂದಿದ್ದೆಲ್ಲ ಹೇಳ್ಬಿಟ್ಟಿದ್ದಾನೆ. ಹೇಳಬೇಡ ಅಂದಿದ್ದನ್ನೆಲ್ಲವನು ಹೇಳಿದ್ದಾನೆ ಅಂದರೆ 2 ಅಂಶ ದಾಖಲಾಗಬೇಕು ನಮಗೆ. ಮೊದಲನೆಯದು, ಯಾರ ಮುಂದೆ ಹೇಳಿಕೊಳ್ಳುತ್ತಿದ್ದಾನೋ ಆ ವ್ಯಕ್ತಿ ನಿಷ್ಕಲ್ಮಶನಾಗಿದ್ದಾನೆ, ಭೀತಿಗೆ ಕಾರಣವಿಲ್ಲದಂಥ ಸ್ಥಿತಿಯಲ್ಲಿದ್ದಾನೆ. ಇದು ಒಂದು. ಎರಡನೆಯದು, ಇದನ್ನು ದಾಖಲು ಮಾಡಿ ನೀವು, ಬಹಳ ಪ್ರಧಾನವಾದ್ದು, ಅದರಿಂದಲೇ ಹನುಮಂತ ಪ್ರಸಿದ್ಧವಾದದ್ದು. ಎರಡನೆಯ ಅತ್ಯಂತ ಪ್ರಧಾನವಾದ ಬದಲಾವಣೆ ಎಂದರೆ, ಇಲ್ಲಿಯ ತನಕ ಸುಗ್ರೀವನ ನಾಯಕತ್ವದಲ್ಲಿ ಇದ್ದ ಹನುಮಂತ ಈಗ ರಾಮನಾಯಕತ್ವಕ್ಕೆ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಯಾವಾಗ ಹನುಮಂತ ಸಂಪೂರ್ಣ ಶರಣಾಗತನಾದನೋ ಆಗ ಶ್ರೀರಾಮರು ಮಾತಾಡಿದರು. ಹನುಮಂತನ ಹತ್ರ ಮಾತಾಡಲಿಲ್ಲ, ಲಕ್ಷ್ಮಣನ ಹತ್ರ ಮಾತಾಡಿದರು. ಅಭಿಭಾಷಸ್ಯ ಸೌಮಿತ್ರೇ ಸುಗ್ರೀವ ಸಚಿವಂ ಕಪಿಂ. ಲಕ್ಷ್ಮಣ, ನೀನು ಸುಗ್ರೀವನ ಮಂತ್ರಿಯಾಗಿರತಕ್ಕಂತಹ ಹನುಮಂತನ ಹತ್ರ ಮಾತಾಡು. ಯಾಕೆ ರಾಮರು ಆಮೇಲೆ ಲೆಕ್ಕವಿದ ಸಲ ಮಾತಾಡ್ತಾರೆ.
ಯಾಕೆ ಮಾತಾಡಲಿಲ್ಲ? ಯಾಕೆ ಮಾತಾಡಲಿಲ್ಲ ಅಂದರೆ ದಯವಿಟ್ಟು ಗಮನಿಸಿ. ಈಗ ಪಟಗಾರ ಬಂದಿದ್ದಾರಪ್ಪ, ಪಟಗಾರೇ ಚೆನ್ನಾಗಿದ್ದೀರಾ, ಯಾವತ್ತು ಬಂದ್ರಿ, ಎಷ್ಟೊತ್ತಾಯಿತು ಅಂತ ನಾನು ಕೇಳಿಬಿಟ್ರೆ ನಮ್ಮ ಸಂಭಾಷಣೆ ಶುರುವಾಗ್ಬಿಡುತ್ತೆ. ನಾನು ಹಾಗೆ ಅವರನ್ನು ಮಾತನಾಡಿಸದೆ ಬಂದಿರೋರು ಯಾರು ಗೊತ್ತಾ, ಪಟಗಾರನ್ನವರು ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷರು, ನಂಗೆ ಚಿನ್ನದ ಸರ ಕೊಟ್ಟರು ಅಂತ ಹೇಳೋಕ್ಕೆ ಶುರು ಮಾಡಿದರೆ ಪಟಗಾರರವರ ಬಗ್ಗೆ ನಾನು ನಿಮಗೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ನನ್ನ ಸಂಭಾಷಣೆ ಶುರುವಾಗಿಬಿಟ್ರೆ ಅವರ ಬಗ್ಗೆ ನಾನು ಮೂರನೇ ವ್ಯಕ್ತಿಗೆ ಹೇಳೋಕ್ಕಾಗಲ್ಲ. ಅಲ್ಲಿ ನನ್ನ ಮುಂದಿರತಕ್ಕಂಥ ದೊಡ್ಡ ಸಭೆ ಇಲ್ಲ, ಇರತಕ್ಕಂಥವನು ಒಬ್ಬ ಲಕ್ಷ್ಮಣ. ಆ ಲಕ್ಷ್ಮಣನಿಗೆ ಹನುಮಂತ ಯಾರು ಗೊತ್ತೇನಯ್ಯ ಅಂತ ಹೇಳ್ತಾ ಇದ್ದಾರ್ರೀ. ಹಾಗೆ ಹೇಳಬೇಕಾಗಿದ್ರೆ ಹನುಮಂತ ಹತ್ರ ನೇರ ಮಾತಾಡೋ ಹಾಗಿಲ್ಲ. ಯಾರು ಗೊತ್ತಾ ಈ ಹನುಮಂತ, ಯಾರು ಗೊತ್ತೋ ಈ ಹನುಮಂತ ಅಂತ ಹನುಮಂತ ರಾಮರನ್ನು ಈ ಮೊದಲನೇ ಸಲ ನೋಡ್ತಾ ಇರೋದು. ಹನುಮಂತ ರಾಮರನ್ನು ಮೊದಲನೇ ಸಲ ನೋಡ್ತಾ ಇರೋದು. ಹನುಮಂತ ರಾಮರನ್ನು ಮೊದಲನೇ ಸಲ ನೋಡಿದೆ ಏನೆಲ್ಲ ವರ್ಣನೆ ಮಾಡಿಬಿಟ್ಟ ಆತ. ಎಂಥ ಕತ್ತಿ, ಎಂಥ ಬಿಲ್ಲು, ನಿಮ್ಮನ್ನು ನೋಡಿ ನೀವು ರಾಜರು ಅಂತ ಕಾಣುತ್ತೆ, ನೀವು ಬರೀ ಉಟ್ಕೊಂಡಿರ್ತಕ್ಕಂಥದ್ದು ಅಷ್ಟೇ ನಿಜ ಅಲ್ಲ, ನಿಮ್ಮ ದೇಹ ಸ್ವರ್ಣಕ, ಎಷ್ಟೆಲ್ಲ ಹೇಳಿಬಿಟ್ಟ ಆತ. ಮೊದಲ ದರ್ಶನ ಮಾತ್ರದಿಂದಲೇ ಎಷ್ಟು ಹೇಳಿಬಿಟ್ನಲ್ರಿ. ಅದೇ ನಮಗೆ ಸುಂದರಕಾಂಡದಲ್ಲಿ ಗೊತ್ತಾಗತಕ್ಕಂಥದ್ದು. ದರ್ಶನ ಮಾತ್ರ ಇಡೀ ಲಂಕೆಯ ದರ್ಶನ ಆಗಿಬಿಡುತ್ತೆ ಆತನಿಗೆ. ಒಂದು ದಿವಸ ಒಂದ್ರೆ ಹೋಗಿ ಬರ್ತಾ ಇದ್ದಾಗ ಇಡೀ ಲಂಕೆ ಗೊತ್ತಾಗ್ಬಿಡುತ್ತೆ ಆತನಿಗೆ. ಅಂತಹ ಸೂಕ್ಷ್ಮಗ್ರಾಹಿ ಹನುಮಂತನೇ ಅಷ್ಟು ಸೂಕ್ಷ್ಮಗ್ರಾಹಿ ಆಗಿದ್ದರೆ ಆ ರಾಮರಿಂದೆಷ್ಟು ಸೂಕ್ಷ್ಮಗ್ರಾಹಿ ಅಲ್ಲ. ಹನುಮಂತನ ಬಗ್ಗೆ ದಯವಿಟ್ಟು ಗಮನಿಸಿ. ಯಾಕಾಗಿ ಶ್ರೀರಾಮರು ಮಾತಾಡಲಿಲ್ಲ ಅಂದರೆ ಅವರ ಇಡೀ ಜೀವಮಾನದಲ್ಲಿ ಶ್ರೀರಾಮರು ಕೇವಲ 2 ಬಾರಿ ಪ್ರಶಸ್ತಿ ಪತ್ರ ಕೊಡ್ತಾರೆ. 2ನೇ ಬಾರಿ ಯಾವಾಗ ಅಂತ ನಾನು ಹೇಳ್ತೀನಿ. ಅವರು ಮೊಟ್ಟ ಮೊದಲ ಬಾರಿ ಪ್ರಶಸ್ತಿ ಪತ್ರ, ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಅಂದರೆ ಅದು ಹನುಮಂತನಿಗೆ. ಅದು ಯಾವಾಗ? ಪ್ರಪ್ರಥಮ ಭೇಟಿಯಲ್ಲಿ. ಹನುಮಂತ ಯಾವ ಸಹಾಯವನ್ನು ಮಾಡಿಲ್ಲ ಶ್ರೀರಾಮರಿಗೆ. ಇನ್ನೂ ಭೇಟಿಯಾಗ್ತಾ ಇದೆ. ಆ ಭೇಟಿಯ ಸಂದರ್ಭದಲ್ಲಿಯೇ ಅಭಿಭಾಷಸ್ಯ ಸೌಮಿತ್ರೇ ಸುಗ್ರೀವ ಸಚಿವಂ ಕಪಿಂ, ಪ್ರಪ್ರಥಮವಾಗಿ ಅವನು ಮಂತ್ರಿ ಅನ್ನತಕ್ಕಂಥದ್ದನ್ನು ದಾಖಲು ಮಾಡಿದರು. ಅಂದರೆ ಮಂತ್ರಾಲೋಚನೆ ಶಕ್ತಿ ಇರತಕ್ಕವ, ಅಂದರೆ ಮಂತ್ರಪೂತನಾದಂತಹ ವ್ಯಕ್ತಿ, ಅಂದರೆ ಮಂತ್ರಜ್ಞ, ಅಂದರೆ ವಾಕ್ಯಜ್ಞಂ. ಮಧುರೈರ್ವಾಕ್ಯ ಸ್ನೇಹಯುಕ್ತಮರಿಂದಮ. ಯಾರು ಹೇಳಿದರು ಶ್ರೀರಾಮರಿಗೆ ಈ ಮಾತುಗಳನ್ನೆಲ್ಲ? ಹನುಮಂತನ ವಾಕ್ಯ ಸರಣಿಯನ್ನ, ಮಾತುಗಳನ್ನು ನೋಡಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಮಂತ್ರಜ್ಞ ಕಣಪ್ಪ ಆತ, ಮಂತ್ರಿ ಕಣಯ್ಯ, ವಾಕ್ಯಜ್ಞಂ. ಮಧುರೈರ್ವಾಕ್ಯ, ಮೃದು ಭಾಷೆ ಶ್ರೀರಾಮರು ಇರತಕ್ಕಂಥ ಗುಣವಾಚಕ. ಅವರು ಹನುಮಂತನಿಗೆ ಹೇಳ್ತಾ ಇದ್ದಾರೆ ಮಧುರೈರ್ವಾಕ್ಯ ಸ್ನೇಹಯುಕ್ತಮರಿಂದಮ. ಹರಿಗಳನ್ನು ಧ್ವಂಸ ಮಾಡತಕ್ಕಂಥ, ನಮಗೆ ತುಂಬ ಪ್ರಿಯವಾಗಿರತಕ್ಕಂಥವನೀತ. ಇದು ಒಂದು ಭಾಗ. 2ನೇ ಪ್ರಶಸ್ತಿ ಪತ್ರ. ಅಷ್ಟು ಮಾತಿನಲ್ಲಿ ಶ್ರೀರಾಮರು ಗ್ರಹಿಸಿಬಿಟ್ರಲ್ರಿ ಹನುಮಂತನ ಶಕ್ತಿಯನ್ನ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಭಾಷಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಲಕ್ಷ್ಮಣ ನೋಡಿ, ಎಷ್ಟು ಅದ್ಭುತವಾದಂಥ ಪ್ರಮಾಣ ಪತ್ರ ಅನ್ರಿ. ಹನುಮಂತನ ಹತ್ರ ಮಾತಾಡಿದ್ರೆ ಆಗ್ತಾ ಇತ್ತೇನ್ರಿ ಇದು? ಹನುಮಂತನ ಹತ್ರ ನೀನು ಏನಪ್ಪ ಹನುಮಂತ ಚೆನ್ನಾಗಿದೆಯಾ, ಯಾವಾಗ ಬಂದೆ, ಊಟ ಮಾಡ್ದ ಕೇಳಿಬಿಟ್ಟಿದ್ರೆ ಹನುಮಂತನ ಬಗ್ಗೆ, ಹನುಮಂತನ ವ್ಯಕ್ತಿತ್ವದ ಬಗ್ಗೆ, ಹನುಮಂತನ ಗುಣಗಳ ಬಗ್ಗೆ ಶ್ರೀರಾಮರು ಮರ್ಯಾದಾ ಪುರುಷೋತ್ತಮರು, ಇಡೀ ಶ್ರೀಮದ್ ರಾಮಾಯಣದ ಕಥಾನಾಯಕರು ಇಲ್ಲಿಯ ತನಕ ಇಷ್ಟು ಕಾಂಡಗಳಲ್ಲಿ ಎಲ್ಲಿಯೂ ಯಾರನ್ನು ಯಾವಾಗಲೂ ಪ್ರಶಂಸೆ ಮಾಡದ ಶ್ರೀರಾಮರು ಮೊಟ್ಟ ಮೊದಲನೇ ಬಾರಿಗೆ ಮಾತನಾಡಿಸದೆಯೇ ಕೇವಲ ದರ್ಶನ ಮಾತ್ರದಿಂದ ಅವನು ಹೇಳಿದ 1-2 ವಾಕ್ಯಗಳನ್ನು ಕೇಳಿಸಿಕೊಂಡು ಈ ನುಡಿಗಳನ್ನು ಹೇಳ್ತಾ ಇದ್ದಾರೆ. ನಾನ್ ಋಗ್ವೇದ ವಿನೀತಸ್ಯ, ಯಾರು ಋಗ್ವೇದವನ್ನು ಅಧ್ಯಯನ ಮಾಡಿರುವುದಿಲ್ಲವೋ, ನಾ ಯಜುರ್ವೇದ ಧಾರಿಣಃ, ಯಾರು ಯಜುರ್ವೇದವನ್ನು ಧರಿಸಿರುವುದಿಲ್ಲವೋ, ನಾ ಸಾಮವೇದ ವಿದುಷಃ, ಯಾರಿಗೆ ಸಾಮವೇದದಲ್ಲಿ ವೈದುಷ್ಯ ಇರುವುದಿಲ್ಲವೋ, ಶಕ್ಯಮೇವಂ ಪ್ರಭಾಷಿತುಂ, ಹೀಗೆ ಮಾತಾಡೋಕ್ಕಾಗತ್ತೇನೆಯಾ?
ಅಂದರೆ ತ್ರಯೀ, ಅಥರ್ವವನ್ನು ಹೇಳಿಲ್ಲ ಅವರು, ತ್ರಯೀ ವಿದ್ಯೆ ಅಂತ. ಅಂದರೆ ಈ 3 ವೇದಗಳಲ್ಲಿಯೂ ಮಹಾ ಅಧಿಕಾರವನ್ನು ಹೊಂದಿರುವಾತ ಹನುಮಂತ. ಎಂಥ ಪ್ರಶಂಸಿ ಪತ್ರ ಅನ್ರಿ. ನ್ಯೂನಂ ವ್ಯಾಕರಣಂ ಕೃತ್ಸ್ನಂ ಅನೇನ ಬಹುಧಾಶ್ರಿತಂ ಬಹುವ್ಯಾಹರತಾನೇನ ನ ಕಿಂಚಿದಪಶಬ್ದಿತಂ. ಎಷ್ಟು ಗ್ರಹಿಸಿಬಿಟ್ರು ಶ್ರೀರಾಮರು. ಕೇವಲ ಒಂದು 8-10 ವಾಕ್ಯ ಮಾತಾಡಿದ್ದಾನೆ ಹನುಮಂತ ಅಷ್ಟೇನೆ. ಅವನು ಮಾತನಾಡತಕ್ಕಂಥದ್ರಲ್ಲಿ ವ್ಯಾಕರಣ ದೋಷ ಯಾವುದೂ ಇಲ್ಲ. ಅಷ್ಟೇ ಅಲ್ಲ, ಅನೇನ ಬಹುಧಾಶ್ರುತಂ, ಅವನಿಗೆ ಅನೇಕ ಬೇರೆ ಬೇರೆ ವಿದ್ಯೆಗಳೆಲ್ಲ ಗೊತ್ತಿದೆ, ವ್ಯುತ್ಪತ್ತಿ ಸ್ಥಾನಗಳು ಗೊತ್ತಿದೆ, ಭಾಷಾ ಜ್ಞಾನ ಗೊತ್ತಿದೆ ಅಂತ ಗೊತ್ತಾಗತ್ತೆ. ಬಹುವ್ಯಾಹರತಾನೇನ ನ ಕಿಂಚಿದ್ ಅಪಶಬ್ದಿತಂ. ಎಷ್ಟೊತ್ತು ಮಾತಾಡ್ದ? ಗುರಿಂದ 2 ನಿಮಿಷ ಮಾತಾಡಿದಾನೆ ಅಷ್ಟೇ ಹನುಮಂತ. ಇಷ್ಟು ಮಾತನಾಡಿದ್ರಲ್ಲಿ ನ ಕಿಂಚಿದ್ ಅಪಶಬ್ದಿತಂ, ಒಂದೇ ಒಂದು ಅಪಶಬ್ದವೂ ಅವನ ಬಾಯಿನಲ್ಲಿ ಬಂದಿಲ್ಲ ಕಣಯ್ಯ. ಇದು 2ನೇ ಪ್ರಶಂಸೆ ಪತ್ರ. 3ನೇದು, 3ನೆಯ ಪ್ರಮಾಣ ಪತ್ರವನ್ನು ಕೊಡುವ ಮೂಲಕ ನಾವು ಹೇಗೆ ಮಾತಾಡಬೇಕು ಅನ್ನೋದನ್ನು ಹೇಳ್ತಾರೆ ಶ್ರೀರಾಮ. ನಮ್ಮಲ್ಲಿ ಹೇಗೆ ಮಾತಾಡಬಾರದು ಅನ್ನತಕ್ಕಂಥದ್ದಕ್ಕೆ ಶಾಸ್ತ್ರ ಇದೆ. ಗೀತಿ ಶೀಘ್ರೀ ಶಿರಃಕಂಪಿ ಯಥಾ ಲಿಖಿತ ಪಾಠಕಃ ಅನರ್ಥಜ್ಞೋ ಅಲ್ಪಕಂಠಶ್ಚ ಷಡೇತೆ ಪಾಠಕಾಧಮಾಹ ಅಂತ. ಕೆಟ್ಟದಾಗಿ ಮಾತಾಡೋರು ಯಾರು ಗೊತ್ತೇನ್ರಿ? ಇಂಥ 6 ಜನ. ಗೀತಿ, ಏನಪ್ಪ ನಿಮ್ಮ ಹೆಸರು? ನನ್ನ ಹೆಸರು ಪಾವಗಡ ಪ್ರಕಾಶರಾವ್ ಅನ್ನೋದು. ಇದು ಅಲ್ಲ, ಹೀಗೆ ಮಾತಾಡಬಾರ್ದು. ಶೀಘ್ರಿ, ನಿನ್ನ ಹೆಸರೇನು? ಅಲ್ಲ, ಜೋರಾಗಿ ಮಾತಾಡಬಾರ್ದು. ಗೀತಿ ಶೀಘ್ರಿ ಶಿರಃಕಂಪಿ, ನನ್ನ ಹೆಸರು ತಲೆ ತಿರುಗಿಸ್ತಾ ಇರ್ತಾರೆ ಭಾಳ ಜನ. ತಲೆ ತಿರುಗಿಸ್ಕೊಂಡು ಅಂಗಚೇಷ್ಟೆಯನ್ನು ಮಾಡಿಕೊಂಡು ಮಾತಾಡಬಾರ್ದು. ನಮ್ಮಲ್ಲಿ ವೇದವನ್ನು ಪಠಣ ಮಾಡಬೇಕು ಅಂದರೆ, ವೇದ ಘೋಷ ಮಾಡಬೇಕು ಅಂದರೆ, ನನಗೆ ಬಹಳ ಚೆನ್ನಾಗಿ ಜ್ಞಾಪಕ ಇದೆ. ನಾನು ತುಂಬ ಚಿಕ್ಕವನಾಗಿದ್ದಾಗ ನಮ್ಮ ಊರಿಗೆ ಯಾವುದೋ ಸ್ವಾಮಿಗಳು ಗೊತ್ತಿಲ್ಲ. ಆ ಸ್ವಾಮಿಗಳ ಮುಂದೆ ನಮ್ಮ ಊರಿನಲ್ಲಿ ಏನಪ್ಪ ಕಂಠಭಟ್ರೋ ಯಾರೋ ಒಂದು 2 ಶಾಸ್ತ್ರಿಗಳು ವೇದಘೋಷ ಮಾಡಲಿಕ್ಕೆ ಹೋಗಿದ್ದರು. ಅವರೇನು ಹೇಳಿದರು ಅಂದರೆ, ವೇದ ಪಠಣವನ್ನು ಕರಾರುವಕ್ಕಾಗಿ ಯಾರು ಮಾಡುತ್ತಾರೆ ಅಂತ ಖಚಿತವಾಗಬೇಕಾಗಿದ್ದರೆ ಅವರ ತಲೆ ಮೇಲೆ ನಿಂಬೆಹಣ್ಣು ಇಡಬೇಕಂತೆ. ವೇದಘೋಷ ಮಾಡಬೇಕು, ನಿಂಬೆಹಣ್ಣು ಬೀಳಬಾರ್ದು. ಅಂದರೆ ಶಿರಃಕಂಪನ ಇರಬಾರದು ಅಂತ ವೇದ ಪಠಣ ಮಾಡಬೇಕಾಗಿತ್ತು. ಶಿರಃಕಂಪಿ ಒಂದು 3 ಕೆಟ್ಟ ಲಕ್ಷಣ. ಗೀತಿ ಶೀಘ್ರೀ ಶಿರಃಕಂಪಿ ಯಥಾ ಲಿಖಿತ ಪಾಠಕ. ಬರೆದಿರೋದು ಹೇಗಿದ್ರೆ ಹಾಗೆ ಓದಬಾರ್ದು. ನೀನು ಒಬ್ಬ ಒಳ್ಳೆಯ ಪಾಠಕನಾದರೆ ಅಕಸ್ಮಾತ್ ತಪ್ಪಿದ್ರೆ ತಿದ್ದುಕೊಂಡು ಓದಬೇಕು ಅಂತ. ನೀವು ಇರುವ ಅರ್ಥವನ್ನು ಬದಲಿಸಿ ಹೇಳ್ತಕ್ಕಂಥದ್ದು. ನಾನು ಒಂದು ಸಲ ಕೇಳ್ತಾ ಇದ್ದೆ, ಮೈಸೂರಿನ ಕಾರ್ಯಕ್ರಮ. ಅಲ್ಲಿ ಯಾರೋ ಸ್ವಾಗತ ಅಲ್ಲ, ಪ್ರಾರ್ಥನೆ, ಚಾಮುಂಡೇಶ್ವರಿ ಬಗ್ಗೆ ಬಹಳ ಅದ್ಭುತವಾದಂಥ ಒಂದು ಹಾಡು ಹೇಳಿದರು ಪಟಗಾರರೇ. ಏನಂತ ಹೇಳಿದರು? ಚಾ ಮುಂಡೇಶ್ವರಿ ಅಂತ ಹೇಳಿದರು. ಹೇಳ್ಬೋದೇ ನೀವು? ಅನರ್ಥಜ್ಞೆ, ಹೀಗೆ ಹೇಳಬಾರ್ದು. ಯಥಾಲಿಖಿತ ಪಾಠಕ, ಹೇಗೆ ಬರೆದಿದೆಯೋ ಹಾಗೂ ಹೇಳಬಾರ್ದು ನೀವು. ಓದತಕ್ಕಂತಹವನಿಗೆ ಅಲ್ಲಿ ಏನು ಬರೆದಿದೆ ಅನ್ನತಕ್ಕಂಥದ್ದು ಸರಿಯಾಗಿದೆಯಾ. ಮೆಣಸು ಜೀರಿಗೆ ಅಂತ ಓದಬಾರ್ದು. ಮೆಣಸು ಜೀರಿಗೆ ಅಂತ ಓದಬೇಕಲ್ವೇನ್ರಿ? ಮೆಣಸು ಜೀರಿಗೆ ಅಂತ ಹಾಗೆ ಓದಬಾರ್ದು. ಅಂದರೆ ಯಥಾಲಿಖಿತ ಪಾಠಕ, ಹೇಗೆ ಬರೆದಿದೆಯೋ ಹಾಗೆ ಓದಬಾರ್ದು. ಸರಿಯಾಗಿದೆಯೋ ಅನ್ನೋದರ ಮೇಲೆ ಅದನ್ನು ಓದಬೇಕು ನೀವು. ಅಲ್ಪಕಂಠಶ್ಚ, ಧ್ವನಿಯನ್ನು ಕುಗ್ಗಿಸಿ ಮಾತಾಡೋದು ಅಲ್ಲ. ಇದೆಲ್ಲ
ಪಾಠಕ ದೋಷ ಅಂತ ಶಾಸ್ತ್ರ. ಶ್ರೀರಾಮರು ಮೂರನೆಯ ಪ್ರಶಂಸೆ ಮಾಡ್ತಾ ಇದ್ದಾರೆ ಹನುಮಂತನನ್ನು. ಏನಂತಾರ? ಅವಿಸ್ತರಂ ಅಸಂದಿಗ್ಧಂ. ಅಯ್ಯ, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಈತ ಅಂದರೆ, ಅವಿಸ್ತರಂ, ಹೆಚ್ಚು ವಿಸ್ತಾರವಾಗಿ ಮಾತಾಡ್ತಾ ಇಲ್ಲ. ಅಸಂದಿಗ್ಧಂ, ಗೊಂದಲವಾಗಿ ಮಾತಾಡ್ತಾ ಇಲ್ಲ. ಅಧೃತಂ, ಓಡೋಡ್ತಾ ಮಾತಾಡ್ತಾ ಇಲ್ಲ. ಇಷ್ಟೇ ಅಲ್ಲ, ಮುಂದಿನ ನನಗೆ ಗೊತ್ತಿಲ್ಲ, ಸಂಗೀತಗಾರರಿಗೆ ಗೊತ್ತು ಅಂತ ಕಾಣುತ್ತೆ. ಉರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮೇಶ್ವರೆ. ಮಧ್ಯಮ ಸ್ವರದಲ್ಲಿ, ಕಂಠದಲ್ಲಿ ಮಾತನಾಡದೆ ಎದೆಯಲ್ಲಿ ಮಾತಾಡ್ತಾನೆ ಅಂತ. ಈ ಎದೆಯಲ್ಲಿ ಮಾತನಾಡುವುದು ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ. ಬಹುಶಃ ಸಂಗೀತಜ್ಞರಿಗೆ ಅದು ಗೊತ್ತು ಅಂತ ಕಾಣುತ್ತೆ, ಯಾಕಂದರೆ ಮಧ್ಯಮೇಶ್ವರೇ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅದ್ಭುತವಾಗಿ ಎಷ್ಟೆಲ್ಲ ಪ್ರಶಂಸೆ ಮಾಡಿಬಿಟ್ರು ಹನುಮಂತನನ್ನ. ನೇರವಾಗಿ ಮಾತಾಡೋದು ಹೇಳೋಕ್ಕಾಗ್ತಿತ್ತೇನ್ರಿ ಇದೆಲ್ಲ ನಮಗೆ? ಅಂದರೆ ಶ್ರೀರಾಮರು ಹನುಮಂತನ ಜೊತೆಗೆ ಮಾತನಾಡದೆ ಮೌನವಾಗಿದ್ರು ಅನ್ನೋದು ಒಂದು ದೊಡ್ಡ ವಿಷಯವೇ ಅಂತ ನಾನು ನಿಮ್ಮ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು. ಅಷ್ಟು ಹೇಳಿ ಕೊನೆಗೆ ಹೇಳ್ತಾರವರು, ಎಷ್ಟು ಪ್ರಿಯವಾಗಿದೆಯಯ್ಯ ಇವನ ಮಾತು ಅಂದರೆ, ಹೃದಯಹಾರಿಣಿ, ನನ್ನ ಹೃದಯವನ್ನೇ ಅಪಹರಿಸಿಬಿಟ್ಟಿದೆ ಹನುಮಂತನ ಮಾತು. ಯಸ್ಯಸ್ಯು ಕಾರ್ಯಸಾಧಕಾ, ಈತ ಯಾರ ಹತ್ತಿರ ಮಂತ್ರಿಯಾಗಿ ಇರುತ್ತಾನೆಯೋ ಅವನ ಕಾರ್ಯಗಳೆಲ್ಲ ದೂತವಾಕ್ಯ ಪ್ರಚೋದಿತ. ಬರೀ ಇವನು ದೂತನಾಗಿ ಹೋಗುವುದರಿಂದ ಕಾರ್ಯ ಎಲ್ಲ ಆಗಿಬಿಡುತ್ತೆ, ಮುಂದೆಲ್ಲ ಆಗಿಬಿಡುತ್ತೆ. ಹಾಗೇನೆ ಮುಂದೆ ಆಗುವುದಕ್ಕೆ ಶ್ರೀರಾಮರು ಮಂಗಳಾಶಾಸನವನ್ನು ಮಾಡ್ತಾರೆ, ಹನುಮಂತನ ವಿಷಯದಲ್ಲಿ ಮಾತನಾಡ್ತಾರೆ. ಅದು ಕಾರಣ ಹನುಮಂತನ ಬಳಿ ನೇರವಾಗಿ ಮಾತನಾಡದೇ ಲಕ್ಷ್ಮಣನ ಜೊತೆಗೆ ಮಾತನಾಡುತ್ತಾ ಪ್ರಪ್ರಥಮ ಬಾರಿಗೆ, ಬಹುಶಃ ಹನುಮಂತನಿಗೂ ಪ್ರಪ್ರಥಮ ಬಾರಿಗೆ ಒಂದು ಪ್ರಶಂಸೆಯ ಪತ್ರ, ಒಂದು ಪ್ರಮಾಣ ಪತ್ರವನ್ನು ಶ್ರೀರಾಮರು ನೀಡಿದ್ದಾರೆ. ಈಗ ಲಕ್ಷ್ಮಣ ಹೇಳಬೇಕು, ಹೇಗೂ ಅಣ್ಣ ಹೇಳಿದ. ಅತಿಥಿ ವೃಂದವ ಪೊರೆದ ಸತ್ಯವಂತನು ಅಣ್ಣ, ಧನವಿತ್ತು ಪೋಷಿಸಿದ ಅತಿಥಿ ವೃಂದವ ಹಿಂದೆ. ನಮ್ಮಣ್ಣ ಶ್ರೀರಾಮ ಕಣಪ್ಪ, ಧನವಿತ್ತು ಪೋಷಿಸಿದ ಅತಿಥಿ ವೃಂದವ ಹಿಂದೆ. ಆತನನ್ನು ನಂಬಿಕೊಂಡು ಸಾಕಷ್ಟು ಅತಿಥಿಗಳು ಬರ್ತಾ ಇದ್ರು, ಹೇಳದೆ ಕೇಳದೆ ಬಂದ್ಬಿಡೋರು, ಅವರಿಗೆಲ್ಲ ಪೋಷಣೆ ಮಾಡ್ತಾ ಇದ್ದ. ಆದರೆ ದೌರ್ಭಾಗ್ಯವಶದಿಂದ ಆನನ್ನ ಸಿರಿಯಣ್ಣ ಶರಣಾಗಿಹನು. ಇಲ್ಲಿ ನಮ್ಮಣ್ಣ ಶರಣಾಗತನಾಗಿ ಇಲ್ಲಿಗೆ ಬಂದಿದ್ದಾನೆ. ಅಂತಹ ಸಿರಿಯಣ್ಣ ಮೊರೆಹೊಕ್ಕವರ ಪಾಲಿಸಿದಾತ ದಶರಥ ರಾಜ, ಅವರ ಮಗ ಶ್ರೀರಾಮ ಬಂದಿಹನು ಇಲ್ಲಿ. ಯಾರು ಆಶ್ರಯವನ್ನು ಕೋರಿ ದಶರಥ ರಾಜನ ಹತ್ತಿರಕ್ಕೆ ಬರ್ತಾ ಇದ್ರೋ ಅವರನ್ನೆಲ್ಲ ಪೋಷಣೆ ಮಾಡ್ತಾ ಇದ್ದವನು ದಶರಥ ಮಹಾರಾಜ. ಅವನ ಮಗ ಶ್ರೀರಾಮ ಈಗ ನಿಮ್ಮ ಹತ್ತಿರಕ್ಕೆ ಬಂದಿದ್ದಾನೆ. ಯಾರು ನಮ್ಮಣ್ಣ? ಕ್ಷಾತ್ರ ತೇಜದ ಸಿಂಹನನ್ನಣ್ಣ ಸಿರಿಯಣ್ಣ. ಶರಣಾಗಿಹನು ನಿಮ್ಮ ಕಪಿರಾಜನಲ್ಲಿ. ಕ್ಷಾತ್ರ ತೇಜಸ್ಸೂ ಅಂದರೇನೆ ನಮ್ಮಣ್ಣ ಶ್ರೀರಾಮ, ಅಂದರೆ ಸಿಂಹ. ಆದರೆ ಈಗ ಶರಣಾಗಿಹನು ನಿಮ್ಮ ಕಪಿರಾಜನಲ್ಲಿ. ನಿಮ್ಮ ಕಪಿರಾಜನ ಹತ್ತಿರ ಅವನು ಶರಣಾಗತನಾಗಿ ಬಂದಿದ್ದಾನೆ ಕಣಯ್ಯ. ಹೇಳ್ತಾ ಹೇಳ್ತಾ ಲಕ್ಷ್ಮಣನಿಗೆ ಅಳು ಬಂದುಬಿಟ್ಟಿದೆ. ಏವಂ ಬ್ರುವಾಣಂ ಸೌಮಿತ್ರಿಂ ಕರುಣಂ ಬಾಷ್ಪಲೋಚನಂ. ಅಷ್ಟು ದೊಡ್ಡ ಉನ್ನತ ಸ್ಥಿತಿಯಲ್ಲಿ ಇದ್ದಂತಹ ಶ್ರೀರಾಮರು ಈಗ ನಿರ್ಗತಿಕರಾಗಿದ್ದಾರೆ. ಅವರ ಹತ್ರ ಏನೂ ಇಲ್ಲ. ಕೊಟ್ಟಿದ್ದವರು, ಅತಿಥಿಗಳನ್ನು ಪೋಷಿಸಿದ್ದವರು, ಮೊರೆಹೊಕ್ಕವರಿಗೆ ರಕ್ಷಣೆ ಕೊಟ್ಟಿದ್ದವರು, ಚಕ್ರವರ್ತಿಯ ತನೂಜರಾಗಿದ್ದವರು ಈ ಹೊತ್ತು ಏನೂ ಇಲ್ಲದೆ ಈಗ ನಿನ್ನ ಹತ್ತಿರ ಶರಣಾಗತಿಯನ್ನು
ಅನುಭವಿಸಲಿಕ್ಕೆ ಬಂದಿದ್ದಾರೆ. ಇದು ಎಷ್ಟು ನೋವಿರಬೇಕು ಆತನಿಗೆ. ಸಾಕು ಒಂದು ಹನುಮಂತ. ಹನುಮಂತ ಮಹಾವಾಕ್ಯಜ್ಞ. ಅದಕ್ಕೆ ವಾಕ್ಯಜ್ಞಂ ಮಧುರೈರ್ವಾಕ್ಯ ಅಂತ ಹೇಳಿದ್ದು. ಹನುಮಂತ ಹೇಳಿದ, ಈದೃಶ ಅಂತ ನೋಡಿದ್ರೆ ಸಾಕಯ್ಯ, ಜಿತಕ್ರೋಧ ಜಿತೇಂದ್ರಿಯ. ಸಾಕು, ನಿಮ್ಮ ಅಣ್ಣನ ಬಗ್ಗೆ ಏನು ಹೇಳಬೇಡ ಜಾಸ್ತಿ. ನೋಡಿ, ಹನುಮಂತ ಏನು ಮಾತಾಡದೆ ಹನುಮಂತನ ಗುಣವಾಚಕವನ್ನು ಶ್ರೀರಾಮನು ಮಾಡಿದರು. ಈಗ ಹನುಮಂತ ಹೇಳ್ತಾ ಇದ್ದಾರೆ, ಸಾಕು ನೀನು ಹೇಳಿದ್ದು. ಇವರು ನೋಡಿದರೆ ಜಿತಕ್ರೋಧ ಜಿತೇಂದ್ರಿಯ, ಇವರು ಕೋಪವನ್ನು ಗೆದ್ದಿದ್ದಾರೆ ಮತ್ತು ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಹೊಂದಿದ್ದಾರೆ. ಅಂದರೆ ವಶೀಕೃತ ಚಿತ್ತರಾಗಿದ್ದಾರೆ ಅಂತ ಗೊತ್ತಾಗೋಯ್ತು. ಆದ್ದರಿಂದ ನೀನೇನು ಹೇಳ್ತಾ ಇದೆಯಲ್ಲ, ಶರಣಾಗತಿ ಸುಗ್ರೀ ಅದೆಲ್ಲ ಅಲ್ಲ. ದ್ರಷ್ಟವ್ಯಾವಾನರೇಂದ್ರೇಣ ದಿಷ್ಟ್ಯಾ ದರ್ಶನಮಾಗತಃ. ಏನು ಮಾತಾಡ್ತಾ ಇದೆಯಪ್ಪ ಲಕ್ಷ್ಮಣ? ಸುಗ್ರೀವನ ಹತ್ತಿರ ಶರಣಾಗತಿಗೆ ಇವರು ಹೋಗಬೇಕಾಗಿಲ್ಲ. ದ್ರಷ್ಟವ್ಯಾವಾನರೇಂದ್ರನ ಸುಗ್ರೀವನೇ ಬಂದು ಇವರು ದರ್ಶನ ಮಾಡಬೇಕು. ಹನುಮಂತನ ನಿಲುವು ನೋಡ್ರಿ. ದಿಷ್ಟ್ಯಾ ದರ್ಶನಮಾಗತಃ, ಇವರ ದರ್ಶನವನ್ನು ತೆಗೆದುಕೊಳ್ಳಲಿಕ್ಕಾಗಿ ಸುಗ್ರೀವ ಬರಬೇಕು, ಇವರು ಹೋಗೋದಲ್ಲ ಅಂತ ಹೇಳಿ ತನ್ನ ಭಿಕ್ಷು ರೂಪವನ್ನು ಬಿಟ್ಟು ಹನುಮಂತನ ನಿಜರೂಪವನ್ನು ಧರಿಸಿ ಅವರಿಬ್ಬರನ್ನು ಭುಜದ ಮೇಲೆ ಎತ್ತಿಕೊಂಡು ಮೊಟ್ಟ ಮೊದಲನೇ ಸಲ ಹನುಮಂತ ರಾಮಲಕ್ಷ್ಮಣನ ತನ್ನ ಭುಜದ ಮೇಲೆ ಕೂಡಿಸಿಕೊಂಡು ಋಷ್ಯಮೂಕ ಪರ್ವತಕ್ಕೆ ಹೋಗಿ ಒಂದು ಕಡೆ ಅವರನ್ನು ನಿಲ್ಲಿಸಿ, ಇಲ್ಲಿ ಕೂತ್ಕೊಳ್ಳಿ, ನೀವು ಬರಬೇಡಿ ಅವರ ಹತ್ರಕ್ಕೆ, ನಾನು ಆತನ ಕರ್ಕೊಂಡು ಬರ್ತೀನಿ. ಆ ಮರ್ಯಾದೆ, ಆ ಸ್ಥಾನ ಮರ್ಯಾದೆ, ಆ ಗೌರವ, ಆ ಬೆಲೆ, ಅದನ್ನು ಪ್ರಥಮ ಭೇಟಿಯಲ್ಲಿಯೇ ಹನುಮಂತ ನಿರ್ಧರಿಸಿಬಿಟ್ಟ, ಮಾಡಿ ತೋರಿಸಿಬಿಟ್ಟ. ಸುಗ್ರೀವನ ಹತ್ರಕ್ಕೆ ಹೋಗಿ ಹೇಳಿದ. ಸುಗ್ರೀವ ತಲೆ ಚೆಚ್ಕೊಂಡು ಕೂತಿದ್ದಾನೆ. ಎಷ್ಟೊತ್ತು ಮಾತಾಡ್ದ ಅವನು, ನನಗೆ ಸೌಮ್ಯನೇ ಮಾಡಲಿಲ್ವಲ್ಲ, ಮೈ ಮರೆತು ಬಿಟ್ಟಿದ್ದಾನೆ. ಏನೇ ಅಗತಿ? ಹನುಮಂತ ಬಂದು ಹೇಳಿದ, ಲಕ್ಷ್ಮಣನ ಗಣ್ಣ ಶ್ರೀರಾಮ ಬಂದಿಹರಿಲ್ಲಿ. ಪ್ರಾಜ್ಞರ ಪ್ರಾಜ್ಞ. ಎಂಥವರು ಶ್ರೀರಾಮ ಅಂದರೆ? ಪ್ರಾಜ್ಞರಿಗೆ ಪ್ರಾಜ್ಞರಾಗಿರ್ತಕ್ಕಂಥವರು. ಪ್ರಾಜ್ಞರ ಪ್ರಾಜ್ಞ, ಸತ್ಯವಂತನು ಆತ. ಇಕ್ಷ್ವಾಕು ವಂಶದವ, ದಶರಥನ ಹಿರಿಯ ಮಗ, ತಂದೆ ಹಾಕಿದ ಗೆರೆಯ ದಾಟದಾತ, ಪಿತೃವಾಕ್ಯ ಪರಿಪಾಲಕ. ಎಷ್ಟೆಲ್ಲ ಹೇಳ್ತಾ ಇದ್ದಾನೆ ಹನುಮ. ಸುಗ್ರೀವನನ್ನ ತಯಾರು ಮಾಡ್ತಾ ಇದ್ದಾನೆ. ಇರಬೇಕು ನೀನು ಹೊರತು ಬಂದಿರೋರು ಎಂಥವರು? ಕೊನೆಗೆ ಸುಗ್ರೀವ ಸಹಾಯ ಮಾಡಬೇಕಾಗಿದೆ. ಬರೀ ಸುಗ್ರೀವ ಸಹಾಯ ಮಾಡಬೇಕು ಅಂತಷ್ಟೇ ಅಲ್ಲ, ನೀನು ಶ್ರೀರಾಮರಿಗೆ ಸಹಾಯ ಮಾಡುವ ಮೂಲಕ ನಿನ್ನ ಅದೃಷ್ಟ ಅದು ಅಂತ ಹೇಳ್ತಾ ಇದ್ದಾರೆ. ಹನುಮಂತ ಶ್ರೀರಾಮರನ್ನು ಪರಿಚಯ ಮಾಡಿಸುವಾಗಲೇ, ಯಾರು ದಶರಥ ಅಂದರೆ ಗೊತ್ತಾ ನಿನಗೆ? ದಶರಥನು ಧರ್ಮಾತ್ಮ, ಭೂದಾನಿ ಗೋದಾನಿ ಭೂಮಂಡಲಕ್ಕೆ ಚಕ್ರಿ, ಅವನ ಮಗ ಶ್ರೀರಾಮ. ಅಂಥ ದೊಡ್ಡ ಹಿನ್ನೆಲೆಯನ್ನು ಹೊಂದಿರುವಾತ ಶ್ರೀರಾಮರು. ಏನೋ ಸ್ತ್ರೀ ನಿಮಿತ್ತದಿ ಕಾನನಗೆ ಬಂದಿಹರಿಲ್ಲಿ. ಒಡನೆ ಬಂದಿಹರು ಸತಿಯ ತಮ್ಮಂದಿರು, ಹೆಂಡತಿ ಮತ್ತು ತಮ್ಮಂದಿರಿಬ್ಬರು ಒಟ್ಟಿಗೆ ಅವನ ಜೊತೆ ಕಾಡಿಗೆ ಬಂದ್ಬಿಟ್ಟಿದ್ದಾರೆ. ಅಡವಿಯಲ್ಲಿರುವಾಗ ಶ್ರೀರಾಮ ಪತ್ನಿಯನು ರಾವಣನು ಎಂಬುವನು ಕದ್ದೊಯ್ದನಂತೆ. ಹೀಗೆಲ್ಲ ಕಥೆ ಆಗಿದೆ. ಸ್ನೇಹವನ್ನು ಬಯಸುತ್ತಾ ಅವರು ಬಂದಿಹರಿಲ್ಲಿ, ಪೂಜ್ಯರಾಗಮಿಸಿಹರು, ಏಳು ಸತ್ಕರಿಸು. ಅವರೇ ಸ್ನೇಹವನ್ನು ಬಯಸಿ ಬಂದಿದ್ದರೂ ಹನುಮಂತ ಸುಗ್ರೀವನನ್ನು ತಯಾರು ಮಾಡಿದ್ದು ಹೇಗೆ ಅಂದರೆ, ಪೂಜ್ಯರಾಗಮಿಸಿಹರು, ಏಳು ಸತ್ಕರಿಸು, ಹೋಗು ಎದ್ದೇಳು. ಹನುಮಂತ ರಾಮಲಕ್ಷ್ಮಣರ ಆಗಮನವನ್ನು ಪೂಜ್ಯರ ಆಗಮನ ಅಂತ ಹೇಳಿ ಸುಗ್ರೀವನ ಮನಸ್ಸನ್ನೆಲ್ಲ ಬದಲಾವಣೆ ಮಾಡಿಬಿಟ್ಟ. ಅಂದರೆ ಪೂಜ್ಯರಿಗೆ ಸುಗ್ರೀವ ಹೋಗಿ ಕಾಲಿಗೆ ಬೀಳಬೇಕೀಗ. ಮುಂದೆ ಆ ಪೂಜ್ಯರು ಅಪೇಕ್ಷೆ ಪಟ್ಟಿದ್ದನ್ನೆಲ್ಲ ನಡೆಸ್ಕೊಡ್ಬೇಕು. ಸದ್ಯಕ್ಕೆ ಶ್ರೀರಾಮರು
ಆ ದಾರಿದ್ರ್ಯ ಸ್ಥಿತಿಯಲ್ಲಿ ಇರಬಹುದು. ಅದು ಯಾವುದೋ ಒಂದು 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 ಕಾಲದಲ್ಲಿ ಎಲ್ಲ ಮನುಷ್ಯರನ್ನು ಆವರಣ ಮಾಡತಕ್ಕಂಥ ಮಾಯಾ ವಿಕ್ಷೇಪ ಅದು. ಅದು ಸತ್ಯವೇ ಆಗಬೇಕಾಗಿಲ್ಲ, ಸತ್ಯವಲ್ಲ ಅದು. ಆದರೆ ಮಾಯಾಭ್ರಮಿತ ಸ್ಥಿತಿಯಲ್ಲಿ ಇದ್ದಾಗ ಅದು ಹಾಗೆ ಅಂತ ನಾವು ನಂಬೇಕಾಗಿಲ್ಲ, ಅದ್ವೈತ ಅದು. ಅದನ್ನು ಖಂಡನೆ ಮಾಡಿ ಒಳಗಿರತಕ್ಕಂಥ ಸತ್ಯವನ್ನು ನೋಡಬೇಕು. ಶ್ರೀರಾಮರ ಪ್ರಕೃತ ಸ್ಥಿತಿ ಮಾಯಾವರಣವಾದದ್ದು. ಆದರೆ ನಿಜವಾದ ಶ್ರೀರಾಮರ ಪ್ರಕೃತಿಯನ್ನು ಮೀರಿದ ಸ್ಥಿತಿ ಅಂದರೆ ಬ್ರಹ್ಮತ್ವ, ಅದು ಪರಬ್ರಹ್ಮತ್ವ. ಅದನ್ನು ನೋಡಯ್ಯ ಅಂತ ಸುಗ್ರೀವನಿಗೆ, ಸೂರ್ಯನ ಮಗನಿಗೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ಸೂರ್ಯ ಅಂದರೆ ಬ್ರಹ್ಮೇಶಾನಚ್ಯುತೇಶಾಯ ಸೂರ್ಯಾಯಾದಿತ್ಯವರ್ಚಸೇ, ಅದೆಲ್ಲ ಅವನಿಗಿದೆ. ಅವನ ಮಗ ಇವನು, ಆ ಸೂರ್ಯನ ಶಿಷ್ಯ ಹನುಮಂತ. ಅದನ್ನು ನೆನಪಿಸಿ ಹೇಳ್ತಾ ಇದ್ದಾನೆ, ಪರಬ್ರಹ್ಮದ ಆಗಮನ ಆಗಿದೆ ಈಗ, ನೀನು ಹೋಗಿ ಆತನಿಗೆ ಶರಣಾಗತನಾಗು. ಸುಗ್ರೀವ ಬಂದ, ಶ್ರೀರಾಮರಿಗೆ ಬೆಲೆಯನ್ನು ಕೊಟ್ಟ. ಹನುಮಂತ ಮಧ್ಯದಲ್ಲಿ ನಿಂತು ಅಗ್ನಿ ಪ್ರತಿಷ್ಠಾಪನೆಯನ್ನು ಮಾಡಿದ. ವೈದಿಕರಲ್ಲಿ ಯಾವುದಾದ್ರೂ ಪ್ರಮಾಣವಚನ ಸ್ವೀಕಾರ ಆಗಬೇಕಾಗಿದೆ ಅಂದರೆ ಶತಶತಮಾನಗಳಿಂದ ಬಂದಿರತಕ್ಕಂಥದ್ದು ಅಗ್ನಿ ಸಾಕ್ಷಿಕ ಅಂತ. ಹೀಗಾಗಿಯೇ ಉಪನಯನದಲ್ಲೇ ಆಗಲಿ, ವಿವಾಹದಲ್ಲಿ ಆಗಲಿ, ಅಂತ್ಯೇಷ್ಟಿಯಲ್ಲಿ ಆಗಲಿ ಅಗ್ನಿ ಸಾಕ್ಷಾತ್ಕಾರ ಇರುತ್ತೆ, ಅಗ್ನಿಯ ಪ್ರಾಧಾನ್ಯತೆ ಇರುತ್ತೆ. ಆದ್ದರಿಂದಲೇ ಹನುಮಂತ ರಾಮ ಸುಗ್ರೀವರ ಮಧ್ಯದಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಮಾಡ್ತಾನೆ. ಆ ಅಗ್ನಿ ಸಾಕ್ಷಿಕವಾಗಿ ಅವರು ಸ್ನೇಹಿತರಾದರು ಅಂತ ವಾಲ್ಮೀಕಿ ಮಹರ್ಷಿಗಳು ತುಂಬ ಸುಂದರವಾಗಿ ಬರೀತಾರೆ. ಸೀತೆ, ವಾಲಿ ಹಾಗೂ ರಾವಣ, ಈ ಮೂರು ಜನಕ್ಕೂ ಎಡಗಣ್ಣು ಹಾರ್ತು ಅಂತ. ಸುಗ್ರೀವರಾಮ ಪ್ರಣಯ ಪ್ರಸಂಗೇ, ಪ್ರಣಯ ಅಂದರೆ ಪ್ರೀತಿ ಅಂತ. ಸುಗ್ರೀವ ಹಾಗೂ ರಾಮರು ಇಬ್ಬರು ಕೈ ಮೇಲೆ ಕೈ ಹಾಕಿ ನಾವು ಸ್ನೇಹಿತರು ಅಂತ ಪ್ರಮಾಣ ಮಾಡ್ತಾ ಇದ್ದ ಹಾಗೆ ಎಡಗಣ್ಣು ಅದಿರುತ್ತಂತೆ ಮೂರು ಜನಕ್ಕೂ ಎಡಗಣ್ಣೇ ಯಾಕಯ್ಯ ಅದಿರುತ್ತು ಅಂತಂದರೆ, ಸೀತೆಗೆ ಎಡಗಣ್ಣು ಅದರಿದರೆ ಶಕುನದ ಪ್ರಕಾರ ಒಳ್ಳೆಯದು. ಈ ಗಂಡಸರಿಗೆ ಬಲಗಣ್ಣು ಅದರಿದ್ರೆ ಒಳ್ಳೆಯದು. ಆದರೆ ರಾವಣ ಹಾಗೂ ವಾಲಿ ಅವರಿಬ್ಬರಿಗೂ ಎಡಗಣ್ಣೆ ಅದರ್ತಂತೆ. ಆದ್ದರಿಂದ ಆ ಮೂರೂ ಜನಕ್ಕೂ ಇಬ್ಬರಿಗೆ ವಿರುದ್ಧವಾಗಿ ಒಬ್ಬರಿಗೆ ಅತ್ಯಂತ ಪ್ರಿಯವಾದಂತಹ ಸೂಚನೆ ಹೋಯಿತು. ಸುಗ್ರೀವ ಶ್ರೀರಾಮ ಪ್ರಣಯ ಪ್ರಸಂಗೆ. ನಾವೊಂದು ಪ್ರಮುಖವಾದ ಘಟ್ಟಕ್ಕೆ ಬರೋಣ. ಸುಗ್ರೀವ ರಾಮರಿಬ್ಬರು ಸ್ನೇಹಿತರಾಗಿದ್ದಾರೆ. ಆ ನಂತರ ಸುಗ್ರೀವ ನೆನಪಿಸಿಕೊಂಡ, ಹೌದಲ್ಲಯ್ಯ ಹನುಮಂತ, ಕೆಲವು ದಿವಸಗಳ ಹಿಂದೆ ಯಾವುದೋ ಒಂದು ಹೆಣ್ಣು ಶ್ರೀರಾಮ 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 ಅಂತ ಏನೋ ಕೂತ್ಕೊಂಡು ಹೋದಾಗಿತ್ತು. ಏನೋ ಆಭರಣದ ಗಂಟು ಕೆಳಗೆ ಬಿತ್ತಲ್ಲಪ್ಪ, ಅದನ್ನು ತಗೊಂಡು ಬಾ, ತೋರಿಸೋಣ ಇವರಿಗೆ. ಈ ಶ್ರೀರಾಮರು ಸೀತೆಯನ್ನು ಅಡವಿಗೆ ಅಟ್ಟಿದರು ಅನ್ನುವ ಉತ್ತರಕಾಂಡದ, ನನಗಿನ್ನೂ ಖಚಿತವಾಗಿ ಗೊತ್ತಿಲ್ಲ, ಉತ್ತರಕಾಂಡ ನಿಜವಾಗಿಯೂ ವಾಲ್ಮೀಕಿ ಕೃತವೇ ಅಂತ ನನಗೆ ಸಂದೇಹ ಇದೆ. ಇರಲಿ, ಅಕಸ್ಮಾತ್ ಅದನ್ನು ನಂಬಿದರು ಅಲ್ಲಿ ವಿಮರ್ಶೆ ಎನ್ನುವ ಹೆಸರಿನಲ್ಲಿ ಸೀತೆಯನ್ನು ಶ್ರೀರಾಮರು ಕಾಡುಗಟ್ಟಿದರು. ಅವರು ಸ್ತ್ರೀ ವಿರೋಧಿಯಾಗಿದ್ದಾರೆ, ಸೀತೆಯನ್ನು ಕಂಡವ್ರಿಗೆ ಇಷ್ಟವೇ ಇರಲಿಲ್ಲ, ಏನೇನೋ ಕೆಟ್ಟದಾಗಿ ಪೆದ್ದಾಗಿ ಮುದ್ದಾಗಿ ಅನಾಗರಿಕವಾಗಿ ಅನಧ್ಯಯನದಿಂದ ಸರಿಯಾಗಿ ಅಧ್ಯಯನವೇ ಮಾಡದೇ ಎಲ್ಲ ಮಾತಾಡ್ತಾರಲ್ಲ, ಅಂತಹವರು ಈ ಪ್ರಸಂಗವನ್ನು ನೋಡಬೇಕು. ಈಗ ಆಭರಣಗಳನ್ನು ತಂದಿದ್ದಾರೆ. ಶ್ರೀರಾಮರು ಒಂದೊಂದೇ ಆಭರಣ ನೋಡ್ತಾರೆ ತಗೊಂಡು. ಪಾಪ ಆತನಿಗೆ ಹೆಂಡತಿಯನ್ನು ಕಳ್ಕೊಂಡು ತುಂಬ ನೋವಿದೆ. ಆ ಒಂದೊಂದು ಆಭರಣ ನೋಡಿ ಕಣ್ಣಲ್ಲಿ ನೀರು ಬರ್ತಾ ಇದ್ದಾನೆ. ಕಣ್ಣಲ್ಲಿ ನೀರು ಬಂದಿದ್ದರಿಂದ ಆಭರಣ ನೋಡೋಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಪಕ್ಕದಲ್ಲಿ ಲಕ್ಷ್ಮಣನ್ ಕೊಡ್ತಾನೆ, ನೋಡಯ್ಯ ಇದು ನಿಮ್ಮ ಅತ್ತಿಗೆದ ನೋಡು ಅಂತ. ಕುತ್ತಿಗೆ ಹಾಕ್ಕೊಂಡಿರೋದು, ನಂಗೆ ಗೊತ್ತಿಲ್ಲಪ್ಪ ಅಂತ. ಅಲ್ಲಿ ಒಡ್ಡಿಯಾಣ ನೋಡಯ್ಯ, ನಿಮ್ಮ ಅತ್ತಿಗೆದೇನೆ, ಇದು ನಂಗೆ ಗೊತ್ತಿಲ್ಲಪ್ಪ. ಇದು ಕಿವಿಗೆ ಹಾಕ್ಕೊಂಡಿರೋದು, ಇದು ನಂಗೆ ಗೊತ್ತಿಲ್ಲಪ್ಪ. ನಾಹಂ ಜಾನಾಮಿ ಕೇಯೂರೇ
ನಾಹಂ ಜಾನಾಮಿ ಕುಂಡಲೇ. ನನಗೆ ಈ ಕೆಯೂರು ಅಂತ ತೋರಿಸ್ತಾ ಇದೆಯಾ, ಸೊಂಟಪಟ್ಟಿ ತೋರಿಸ್ತಾ ಇದೆಯಾ, ಹಾರ ಅಂತ ತೋರಿಸ್ತಾ ಇದೆಯಾ, ನಂಗೆ ಗೊತ್ತಿಲ್ವಲ್ಲ ಇದ್ಯಾವುದು. ಇದೊಂದು ಗೊತ್ತಿದೆ, ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಂ. ಬೆಳಿಗ್ಗೆ ಎದ್ದು ನಮ್ಮ ಅತ್ತಿಗೆಗೆ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೆ ಕಣಯ್ಯ. ಈ ನೂಪುರ, ಈ ಗೆಜ್ಜೆ, ಇದೊಂದು ನಮ್ಮ ಅತ್ತಿಗೆ ಇದು ಗೊತ್ತು ಅಂತ ಹೇಳ್ತಾನಲ್ರಿ. ಅಂಥ ಪರಮ ಪವಿತ್ರವಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನ ನೀವು ಕೆಟ್ಟದಾಗಿ ಮಾತಾಡ್ತಿರಲ್ಲ. ಅಂತೂ ಈ ಪ್ರಕರಣ, ಈ ಶ್ಲೋಕ ಇದೆಯಲ್ಲ, ಎಷ್ಟು ಅದ್ಭುತವಾದಂಥ ಶ್ಲೋಕ, ಎಷ್ಟು ಪರಮ ಪವಿತ್ರವಾದಂಥ ಶ್ಲೋಕ ಇದು. ಆಯ್ತು, ಆ ಆಭರಣಗಳು ಸೀತೆದು ಅಂತ ಗೊತ್ತಾಯ್ತು. ಈ ಸುಗ್ರೀವ ಇದಾನಲ್ಲ, ಇವನಿಗೆ ರಾವಣ ಗೊತ್ತಿಲ್ಲ ಅಂತಿಲ್ಲ. ಇವನು ಅಂಥ ಉತ್ತಮವಾದಂಥ ನಾಯಕ ಏನಲ್ಲ ಸುಗ್ರೀವ. ಅವನು ಸ್ವಲ್ಪ ಅಡ್ಡಕಸಬಿನೇ, ಅಷ್ಟೇ ಅಲ್ಲ, ಅವನು ಮಹಾ ಸಮಯ ಸಾಧಕ. ಅವನು ಸುಗ್ರೀವ ಏನು ನಾವು ಅದಕ್ಕೆ ರಾಮನ ಹತ್ರ ಸುಗ್ರೀವ ಎಲ್ಲ ಹನುಮಂತನೇ ಇರ್ತಕ್ಕಂಥದ್ದು. ಸುಗ್ರೀವನಲ್ಲಿ ಇಟ್ಕೊಂಡಿದ್ದೀರಿ ನೀವು. ಸುಗ್ರೀವ ಅಂಥ ಉತ್ತಮ ಅಲ್ಲ. ಯಾಕೆ ಅಂದರೆ ಶ್ರೀರಾಮ ಒದ್ದಾಡ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ರಾವಣ ಅವನ ಹಣೆ ಬರಹ ಎಲ್ಲಿ ಎಲ್ಲ ಗೊತ್ತಿದೆ ಇವನಿಗೆ. ಯಾಕೆಂದ್ರೆ ವಾಲಿನೇ ಹೇಳ್ಕೊಂಡು ಒಂದು ಕೂಡಿಸಿದ್ದ ಅವನ ಮುಂದೆ. ಇದೆಲ್ಲ ಗೊತ್ತಿದೆ ಸುಗ್ರೀವನಿಗೆ, ಆದರೂ ಅವನು ಹೇಳ್ತಾ ಇಲ್ಲ. ಯಾಕೆ ಅವನು ಹೇಳ್ತಾ ಇಲ್ಲ ಅಂದರೆ ಅವನು ಸ್ವಂತ ಕೆಲಸ ಮೊದಲಾಗಬೇಕು. ಅಂದರೆ ಅವನಿಗೆ ಸಿಂಹಾಸನ ಸಿಗಬೇಕು. ಅದಕ್ಕೆ ಮುಂಚೆ ವಾಲಿಯ ಮರ್ದನ ಆಗಬೇಕು. ಇದು ಅವನ ಅಪೇಕ್ಷೆ. ಶ್ರೀರಾಮರು ಪ್ರಮಾಣ ಮಾಡಿದ್ದಾರೆ. ಅವಾಗ ಅಗ್ನಿಸಾಕ್ಷಿಕವಾಗಿದ್ದಾಗ ಈ ವಾಕ್ಯವನ್ನು ಹೇಳಿಬಿಟ್ರು. ಏನಂತ? ವಾಲಿನಂ ತಂ ವಧಿಷ್ಯಾಮಿ. ಮಾತು ಕೊಟ್ಟಿದ್ದಾರ್ರಿ, ನಾನು ವಾಲಿಯನ್ನು ಸಂಹಾರ ಮಾಡುತ್ತೇನೆ. ವಾಲಿನಂ ತಂ ವಧಿಷ್ಯಾಮಿ ತವ ಭಾರ್ಯಾಪಹಾರಿಣಂ. ನಿನ್ನ ಹೆಂಡತಿಯನ್ನು ಅಪಹರಿಸಿರತಕ್ಕಂತಹ ವಾಲಿಯನ್ನ ನಾನು ಸಂಹಾರ ಮಾಡುತ್ತೇನೆ. ಮುಗಿದೋಯ್ತು. ಇನ್ನು ರಾಮರ ಮಾತಿನ ಮುಂದೆ ಬೇರೆ ಮಾತಿಲ್ಲ, ಶಂಕೆ ಪಡಬೇಕಾಗಿಲ್ಲ. ಆದರೆ ಇವನಿಗೆ ಅವನಲ್ಲೇ ಶಂಕೆ, ಆದ್ದರಿಂದ ರಾಮರಲ್ಲೂ ಶಂಕೆ. ಅವನು ಹೇಳ್ದ, ರಾಮರೇ, ದಯವಿಟ್ಟು ನಾನು ಕೊಡುವ ವಿವರಣೆಯನ್ನು ಕೇಳಿ. ನಮ್ಮಣ್ಣ ಎಂತಹ ಶಕ್ತ ಅನ್ನುವುದರ ಪರಿಚಯ ನಾನು ನಿಮಗೆ ಮಾಡಿಸ್ಕೊಡ್ಬೇಕಾಗಿದೆ. ನಮ್ಮಣ್ಣ ಸೂರ್ಯೋದಯಕ್ಕೆ ಮುನ್ನ ಸಂಧ್ಯೆಯನ್ನು ವಂದಿಸಲು ದಕ್ಷಿಣ ದಿಕ್ಕಿನಲ್ಲಿ ಅವರು ಇರ್ತಕ್ಕಂಥದ್ದು, ಆ ಕಿಷ್ಕಿಂಧೆ. ಸೂರ್ಯೋದಯಕ್ಕೆ ಮುನ್ನ ಸಂಧ್ಯೆಯನ್ನು ವಂದಿಸಲು ದಕ್ಷಿಣದಿ ಮುಳುಗೆದ್ದು ಗಗನಕ್ಕೆ ಹಾರಿ ಪೂರ್ವ ದಿಕ್ಕಿಗೆ ಹೋಗಿ ಎರಡರ್ಘ್ಯವನ್ನು ಕೊಟ್ಟು ಮತ್ತೆ ಪಶ್ಚಿಮಕ್ಕೆ ಬರುವನು ಮೂರನೆಯ ಅರ್ಘ್ಯಕ್ಕೆ. ವಾಲಿಯ ಶಕ್ತಿ ಎಷ್ಟಿದೆಯಪ್ಪ ಅಂದರೆ, ಮೊದಲು ದಕ್ಷಿಣ ದಿಕ್ಕಿನಲ್ಲಿ ಓಂ ಭೂರ್ಭುವ ಸ್ವಹ ಅಂಥೇಳಿ ಒಂದು ಅರ್ಘ್ಯ ಕೊಡ್ತಾ ಇದ್ದ. ಎರಡನೇ ಅರ್ಘ್ಯ ಕೊಡಬೇಕಾದ್ರೆ ಪೂರ್ವ ದಿಕ್ಕು ಹೋಗ್ತಾ ಇದ್ದ. ಪೂರ್ವ ದಿಕ್ಕಿನಲ್ಲಿ ಯಾವುದು? ಬಂಗಾಳ ಕೊಲ್ಲಿನೂ ಯಾವುದಿರೋದು ಪೂರ್ವ ದಿಕ್ಕಿನಲ್ಲಿ? ಬಂಗಾಳ ಕೊಲ್ಲಿನೂ ಅರಬ್ಬಿ ಸಮುದ್ರ ಅನ್ರಿ, ನಂಗೆ ಚರಿತ್ರೆ ಸರಿಯಾಗಿ ಗೊತ್ತಿಲ್ಲ, ಭೂಗೋಳ. ಬಂಗಾಳ ಕೊಲ್ಲಿ, ಅಲ್ಲೊಂದು ಅರ್ಘ್ಯ ಕೊಡೋನು, ತಕ್ಷಣ ಈ ಕಡೆಗೆ ಬರೋನು. ಪೂರ್ವ ದಿಕ್ಕು ಅಲ್ಲಿ ಪಶ್ಚಿಮ ದಿಕ್ಕಲ್ಲಿ ಒಂದು ಅರ್ಘ್ಯ ಕೊಡ್ತಾ ಇದ್ದ ಅಂಥವನು. ಅಂದರೆ ಸೂರ್ಯೋದಯಕ್ಕೆ ಮುನ್ನ ನೀವು ಸರಿಯಾದ ಸಂಧ್ಯಾ ವಂದನೆ ಮಾಡ್ತಾ ಇದ್ದೀರಿ ಅಂದರೆ ಸೂರ್ಯೋದಯಾನಂತರ ಮಾಡಬಾರದು ಅಂತ ಅರ್ಥ. ಇದು ಸೂರ್ಯನ ಉದಯಕ್ಕೆ ಮುನ್ನವೇ ಸಂಧ್ಯಾ ವಂದನೆ ಮುಗಿಸ್ಬೇಕು. ವಾಲಿ ಪ್ರತಿ ದಿವಸ ಸೂರ್ಯೋದಯಕ್ಕೆ ಮುನ್ನ ಸಂಧ್ಯೆಯನ್ನು ವಂದಿಸಲು ಈ 3 ಸಮುದ್ರಗಳದ್ದು ಅರ್ಘ್ಯ ಕೊಡ್ತಾ ಇದ್ದ ಗಣಪತ. ಅಂಥ ಶಕ್ತಿವಂತ. ಅಷ್ಟೇ ಅಲ್ಲ, ಪರ್ವತಗಳನ್ನು ಏರಿ ಶಿಖರಗಳ ಮುರಿದಿಡುತ್ತ, ಏನು ಲೊಟಕ್ಕಂತ ಮುಲ್ಲಂಗಿ ಹೋದಾಗೆ ಈ ಶಿಖರಗಳನ್ನ, ಪರ್ವತದ ಶಿಖರಗಳನ್ನು ಮುರಿದಿಡುತ್ತಾ ಗಗನಕ್ಕೆ ಎಸೆದೆಸೆದು ಬೀಳುತ್ತಿರ ಹಿಡಿಯುವನು. ನಾವು ಇದನ್ನು ಎಸಿತೀವಿ ಅಂತ ಇಟ್ಕೊಳ್ಳಿ, ಕೆಳಗೆ ಬೀಳೋದ್ರೆ ಹಿಡ್ಕೊಳಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ. ಅವನೇನು ಮಾಡೋನು? ಪರ್ವತದ ಶಿಖರವನ್ನು ಮುರಿದು ಮೇಲಕ್ಕೆ ಎಸೆದು ಹಾಗೆ ಹಿಡ್ಕೊಂಡ್ಬಿಡ್ತಾ ಇದ್ದ. ವಜ್ರಬಾಹುಗಳಲ್ಲಿ ಅಪ್ಪಿ ಪುಡಿ ಮಾಡುವನು.
ತನ್ನ ಬಾಹುಗ ಶಕ್ತಿ ಎಷ್ಟಿದೆ ಅಂದರೆ ಆ ಶಿಖರನಿಗೆ ಅಪ್ಕೊಂಡು ಲೀಲಾಜಲ ಪುಡಿ ಪುಡಿ ಮಾಡಾಕ್ಬಿಡ್ತಾ ಇದ್ದ. ಪುಷ್ಟ ಮರವನು ಕಿತ್ತು ಕೊಂಬೆಗಳ ಮುರಿಯುವನು. ನಮಗೆ ಎಲೆ ಮುರಿಯೋದೇ ಕಷ್ಟ ಇರುತ್ತೆ, ದೊಡ್ಡ ಮರನೇ ಲಟಕ್ಕಂತ ಕಿತ್ತು ಮುರಿದಾಕ್ಬಿಡ್ತಾ ಇದ್ದ ಕೊಂಬೆಗಳ. ಅಷ್ಟು ಶಕ್ತ ನಮ್ಮಣ್ಣ. ವಾಲಿಗೆ ಸಾಟಿ ಅವಿತುಕೊಂಡಿಹನಿಲ್ಲಿ ಅಂಥವ್ ನಮ್ಮಣ್ಣ. ನಾನು ಹೆದರ್ಕೊಂಡು ಋಷಿ ಮುಖದಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಯಾಕೆ ಹೆದರ್ಕೊಂಡಿದ್ದೀನಿ, ಯಾಕಯ್ಯ ನಿನಗೆ ಇಷ್ಟೆಲ್ಲ ಕತೆ ಹೇಳ್ತಾ ಇದ್ದೀನಿ ಅಂದರೆ ನೀನು ಯೋಚನೆ ಮಾಡು. ನಿನಗೆ ಅಂತಹ ವಾಲಿಯನ್ನ ನೀನೇನೋ ಪಾಪ ಪ್ರಮಾಣ ಮಾಡ್ಬಿಟ್ಟೆ, ವಾಲಿ ನಮ್ಮ ತಮ್ಮಧಿಷ್ಯಾಮಿ, ವಾಲಿಯನ್ನು ಸಾಯಿಸ್ತೀನಿ ಅಂತ ಪ್ರಮಾಣ ಮಾಡಿಬಿಟ್ಟಿದೀಯಾ. ಆದರೆ ನಿಜವಾಗಲೂ ಸಾಯಿಸುವುದಕ್ಕೆ ನಿನಗೆ ಶಕ್ತಿ ಇದೆಯೋ ಯೋಚನೆ ಮಾಡು. ನಾನು ನಮ್ಮ ಅಣ್ಣನ ಪರಾಕ್ರಮವನ್ನು ನಿನಗೆ ಹೇಳ್ತಾ ಇದ್ದೇನೆ. ಒಂದು ಸಲ ದುಂದುಭಿ ಅಂತ ಬಂದ. ಆ ದುಂದುಭಿ ಸಮುದ್ರದ ಹತ್ರಕ್ಕೆ ಹೋದ. ಸಮುದ್ರ ರಾಜ, ನನ್ನ ಜೊತೆ ಯುದ್ಧ ಮಾಡ್ತೀಯಾ ಅಂದ. ಅವನು ನನ್ನ ಕೈಲಾಗಲ್ಲ ಕಣಪ್ಪ, ಹಿಮವತ್ ಪರ್ವತ ಹತ್ರಕ್ಕೆ ಹೋಗು ಅಂದ. ಹಿಮವಂತನ ಹತ್ರಕ್ಕೆ ಹೋದ. ನನ್ನ ಜೊತೆ ಯುದ್ಧ ಮಾಡ್ತೀಯ ನೀನು ಅಂದ. ಹಿಮವಂತನು ಹೇಳಿದೆ, ನನ್ನ ಕೈಲಾಗಲ್ಲ ಕಣಯ್ಯ, ಬೇಕಾದ್ರೆ ವಾಲಿ ಹತ್ರಕ್ಕೆ ಹೋಗು. ಶ್ರೀರಾಮರೇ ಕೇಳಿಸ್ಕೊಳ್ಳಿ. ಅವನು ಬಂದ ಇಲ್ಲಿ. ಆ ಬಂದವನು ವಾಲಿಯ ಜೊತೆಗೆ ಯುದ್ಧ ಮಾಡಲಿಕ್ಕೆ ನಿಂತ. ನಮ್ಮಣ್ಣ ಏನು ಮಾಡ್ದ ಗೊತ್ತಾ, ಆ ದುಂದುಭಿ ಕೋಣವಾಗಿ ಬಂದಿದ್ದಾಗ ಅವನ ಕೋಡುಗಳನ್ನು ಹಿಡ್ಕೊಂಡು ತಿರುಗಿಸಿ ಎಸ್ದಿದ್ದು ಹೋಗಿ ಎಲ್ಲಿ ಬಿತ್ತು ಗೊತ್ತಾ, ಈ ಋಷಿಮುಖ ಪರ್ವತಕ್ಕೆ ಬಂದ್ಬಿತ್ತು. ಅಲ್ಲೆಲ್ಲೋ ಅಲ್ಲಿ ಕಿಷ್ಕಿಂಧೆಯಿಂದ ಎಷ್ಟೋ ಮೈಲುಗಳು ದೂರದಲ್ಲಿ ಆ ಕೋಣವನ್ನು ಸುತ್ತಿ ಎಸ್ದಿದ್ದಾನೆ. ಇಲ್ಲಿಗೆ ಬಂದದ್ದು ಬಿತ್ತು. ಅದರಿಂದ ಒಂದು ರಕ್ಷಣೆ ಆಯಿತು ನನಗೆ. ಹಾಗೆ ಬಿದ್ದಾಗ ಅದೇನಾಯಿತು, ನೀವು ಬಂದ್ರಲ್ಲ ಶಬರಿ ಆಶ್ರಮದಿಂದ, ಅಲ್ಲಿ ಮತಂಗ ಮಹರ್ಷಿಗಳಿದ್ದರಲ್ಲ, ಆ ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಆ ಕೋಣದ್ದು ಒಂದೆರಡು ರಕ್ತದ ತೊಟ್ಟು ಬಿತ್ತು. ಅವರು ಹೊರಗೆ ಬಂದು ಹೇಳಿದರು, ಯಾರು ಈ ರಕ್ತವನ್ನು ಕರೆದು ಈ ಆಶ್ರಮವನ್ನು ಅಪವಿತ್ರ ಮಾಡಿದ್ದಾರೋ ಅವರು, ಅವರ ಕಡೆಯವರು ಯಾರಾದರೂ ಈ ಆಶ್ರಮದ ಒಳಕ್ಕೆ ಬಂದರೆ ತಕ್ಷಣ ಸಾಯ್ತಾರೆ ಅಂತ ಶಾಪ ಕೊಟ್ಟರು. ನಾನು ಇಲ್ಲಿ ಬಚ್ಚಿಟ್ಕೊಂಡಿದ್ದೀನಿ, ಎಲ್ಲೆಲ್ಲೋ ಸುತ್ತಾಡಿದೆ. ವಾಲಿ ನನ್ನನ್ನು ಸಾಯಿಸಬೇಕು ಅಂತ ಏನೇನೋ ಪ್ರಯತ್ನ ಪಟ್ಟ. ನಾನು ಸುತ್ತಾಡಿ ಕೊನೆಗೆ ಇಲ್ಲಿಗೆ ಬಂದು ಬಚ್ಚಿಟ್ಕೊಂಡಿದ್ದೀನಿ. ಇಲ್ಲಿಗೆ ಅವನು ಬರೋ ಹಾಗಿಲ್ಲ, ಯಾಕೆಂದರೆ ಶಾಪ ಕೊಟ್ಟಿದ್ದಾರೆ. ಶಾಪ ಕೊಟ್ಟಿದ್ದು ಮುಖ್ಯ ಅಲ್ಲ, ಅದು ನನ್ನ ಕಥೆ. ನಿನಗೆ ಯಾಕೆ ಈ ಕಥೆ ಹೇಳಿದೆ ಅಂದರೆ, ಆ ಕ್ವಾಣ ಎಸ್ದಿದ್ನಲ್ಲ, ಅದು ಇಲ್ಲಿದೆ, ಅಲ್ಲಿ ಅಸ್ಥಿಪಂಜರ. ಅವನು ಅದನ್ನು ಎಸ್ತನಲ್ಲ, ನೀನು ಇದನ್ನು ಚಿಮ್ಮು ನೋಡೋಣ, ನೀನು ಇದನ್ನು ಚಿಮ್ಮಿದರೆ ಹೀಗೆ ನಿಂಗೆ ಶಕ್ತಿ ಇದೆ ಅಂತ. ಒಂದು 200 ಬಿಲ್ಲಿನಷ್ಟು ಚಿಮ್ಮಯ್ಯ, ನಿಂಗೆ ಶಕ್ತಿ ಇದೆ, ನೀನು ವಾಲಿಯನ್ನು ಸಾಯಿಸಬಹುದು ಅಂತ ಅನಿಸುತ್ತೆ. ಶ್ರೀರಾಮನು ಕಣ್ಣು ಕೆಂಪಗಾಯಿತಂತೆ. ನನ್ನ ಪರೀಕ್ಷೆ ಮಾಡ್ತಾ ಇದ್ದಾನಲ್ಲ ಇವನು, ಆದರೂ ಇರಲಿ ಅಂತ ಹೇಳಿ ಹೀಗೆ ಹೆಬ್ಬೆಟ್ಟಿನಿಂದ ಹೀಗೆ ಚಿಮ್ತಾರೆ. ಅವನು ಹೇಳಿದ್ದ, ಒಂದು 200 ಬಿಲ್ಲಿನಷ್ಟು ದೂರ ಹೋದರೆ ಸಾಕು ಅಂತ. ಅದು 10 ಯೋಜನ ಹೋಗಿಬಿತ್ತು ಚಿಮ್ಮಿದ್ದಕ್ಕೆ. ಆದರೆ ಸುಗ್ರೀವ ಹನುಮಂತನಲ್ವಲ್ಲ, ಅವನಿಗಷ್ಟು ಜ್ಞಾನ ಇಲ್ವಲ್ಲ. ಅವನು ಹೇಳ್ದ, ಶಕ್ತಿ ಏನೋ ಇದೆ ಅಂತ ಗೊತ್ತಾಯಿತು, ಆದರೆ ನಮ್ಮಣ್ಣ ಎಸ್ದಾಗ ಅದೇ ಮಾಂಸ ಇತ್ತು, ರಕ್ತ ಇತ್ತು, ತುಂಬಿಕೊಂಡಿತ್ತು, ಈಗ ಬರೀ ಅಸ್ಥಿಪಂಜರ ಇದೆ ರೀ ಅಂದರೆ ಎಸ್ತಿರೋದು ಇರ್ಬೋದು. ನನಗೆ ಇನ್ನೊಂದು ಮಾಡಿ ತೋರಿಸ್ಬಿಟ್ರೆ ನಂಗೆ ರಾಮರಲ್ಲಿ ನಂಬಿಕೆ ಬರುತ್ತೆ. ಏನು ಮಾಡಬೇಕಯ್ಯ, ವಾಲಿಯ ಭುಜಶಕ್ತಿ, ವಾಲಿ ಬಾಣ ಬಿಡ್ತಾ ಇದ್ದಂತಹ ವೇಗ ಹೇಗಿತ್ತು ಅಂದರೆ, ಅವನು ತನ್ನ ಪ್ರತಿನಿತ್ಯದ ಗುರಿಯನ್ನು ಹೇಗೆ ಸಾಧಿಸ್ತಾ ಇದ್ದ ಅಂದರೆ, ಒಂದು ಮರ, ಆ ಮರದ ಹತ್ರ ನಿಂತ್ಕೊಂಡು ಬಾಣ ಬಿಡೋನು. ಅದೇನಾಗ್ತಾ ಇತ್ತು ಅಂದರೆ, ಮರ ಅದು ಯಾವುದೋ ಟೊಳ್ಳು ಮರ ಅಲ್ರಿ, ಹಸಿ ಮರ. ಹಸಿ ಮರಕ್ಕೆ ಗುರಿ ಇಟ್ಟು ಬಾಣ ಬಿಟ್ಟರೆ ಅದು ಆ ಹಸಿ ಮರವನ್ನು ಭೇದಿಸ್ಕೊಂಡು ರಂಧ್ರ ಮಾಡ್ಕೊಂಡು ಹೊರಗೆ ಬಂದ್ಬಿಡೋದು. ನಿಮಗಿದ್ರ ಶಕ್ತಿ ಗೊತ್ತಾ? ನಾವು ಒಂದು ಮೊಳೆ ಹೊಡಿಬೇಕಾದ್ರೆ ಫಟ ಫಟ ಅಂತ ಹೊಡಿತಿರ್ತೀವಿ, ಅದು ಬಗ್ಗೋಗುತ್ತೆ.
ಇಲ್ಲ, ನಮ್ಮ ಕೈಲಿ ಆಗೋದಿಲ್ಲ. ಯಾಕೆ ಅಂದರೆ ಒಳಕ್ಕೆ ಹೋಗಲ್ಲ ಅಷ್ಟು ಸುಲಭವಾಗಿ. ಒಂದು ಪುಟಾಣಿ ಮೊಳೆಗೆ ಇವನು ಅಷ್ಟು ದೂರದಿಂದ ಬಾಣ ಬಿಟ್ಟರೆ ಕೊರ್ಕೊಂಡು ಹೋಗ್ಬಿಡ್ಬೇಕಾದ್ರೆ ಇವನ ಶಕ್ತಿ ಹೇಗಿರಬೇಕು, ಬಾಣ ಪ್ರಯೋಗ ಹೇಗಿರಬೇಕು, ಆ ಗುರಿ ಹೇಗಿರಬೇಕು. ಹಸಿಯ ಮರವನ್ನು ಭೇದಿಸಿಕೊಂಡು ಹೋಗಬೇಕಾಗಿದ್ದರೆ ಎಷ್ಟು ರಭಸವಾಗಿ ಬಂದು ಕೊರೆದು ಹೊರಗಡೆ ಬರಬೇಕು. ಗೊತ್ತಾಯ್ತು ನಿಮಗೆ? ಮೊಳೆ ಹೊಡೆಯುವುದಕ್ಕೆ ಆಗದ ನಮಗೆ ಇದರ್ಥ ಆಯಿತೋ? ಅಷ್ಟು ಶಕ್ತಿಯವನ ಭುಜಬಲದಲ್ಲಿದೆ. ನಿಮ್ಮ ರಾಮರು ಏನಾದರೂ ಒಂದು ಮರಕ್ಕೆ ಹೊಡೆದರೆ, ಅಯ್ಯೋ ಪೆದ್ದ, ಒಂದು ಮರಕ್ಕೇನು ಅಂತ ಹೇಳಿ ಒಂದು ಬಾಣ ಬಿಟ್ಟರು 7 ಮರಗಳನ್ನು ಕರ್ಕೊಂಡು ಹೊರಟೋಯ್ತು. ಒಂದಲ್ಲ, ಮೊದಲನೇ ಮರ ಕೊರಿತಾ ಇದ್ದಾಗ ಅದು ವೇಗ ಕಡಿಮೆ ಆಗುತ್ತೆ, ಶಕ್ತಿ ಕಡಿಮೆ ಆಗುತ್ತೆ, ಪ್ರಭಾವ ಕಡಿಮೆ ಆಗುತ್ತೆ, ಹೊಡೆತ ಕಡಿಮೆ ಆಗುತ್ತೆ. ಒಂದು ಮರಕ್ಕೇನೆ ಇಲ್ಲ, 1 2 3 4 5 6 7 ಕೊರಕೊಂಡು ಹೋಗಿ ಪರ್ವತವನ್ನು ಭೇದಿಸಿ ನೆಲದೊಳಕ್ಕೆ ಹೋಗಿ ವಾಪಸ್ ಬಂದು ಬತ್ತಲಿಕೆ ಸೇರ್ಕೊಳ್ತು. ಒಬ್ಬೊಬ್ಬೊಬ್ಬೊಬ್ಬ ಇವರಿಗೆ ಶಕ್ತಿ ಇದೆ ಕಣಯ್ಯ ಅಂತ ಸುಗ್ರೀವನಿಗೆ ನಿಶ್ಚಯ ಆಯಿತು. ಈಗ ಹಾಗಾದರೆ ವಾಲಿಯ ಜೊತೆಗೆ ಶ್ರೀರಾಮರು ಯುದ್ಧವನ್ನು ಮಾಡಲಿ. ಆತ್ಮೀಯರೇ, ನಾಳೆ ದಿವಸ ವಾಲಿ ಮತ್ತು ಸುಗ್ರೀವರ ಭೇಟಿ ಆಗಲಿದೆ, ಯುದ್ಧವೂ ಆಗಲಿದೆ, ವಾಲಿಯ ಮರಣವೂ ಆಗಲಿದೆ. ನಮಸ್ಕಾರ.